ನಮ್ಮದೊಂದು ಸಣ್ಣ ಆರ್ಗನೈಸೇಷನ್, ಒಬ್ಬ ಸಣ್ಣ ವ್ಯಕ್ತಿ, ಆದರೆ ಮಾಡ್ತಾ ಇರೋವಂಥದ್ದು ಅಸಾಧ್ಯವಾದಂತಹ ಕೆಲಸ, ಅದರಲ್ಲಿ ಡೌಟೇ ಇಲ್ಲ. ಇವತ್ತು ಇಲ್ಲಿ ಕರೆಸಿರುವಂತಹ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಯಾವ ರೀತಿ ನಿಮ್ಮ ಸಮಸ್ಯೆಗಳು ಬರುತ್ತೆ, ಅವನ್ನು ಹೇಗೆ ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳೋದಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ. ನಮಗೆ ಸಮಸ್ಯೆಗಳು ಬರಬೇಕಾದ್ರೆ ಮೇನ್ಲಿ 3 ಭಾಗಗಳಿಂದ ಬರುತ್ತೆ. ಮೊದಲನೇದಾಗಿ ದೈಹಿಕವಾಗಿ ಸಮಸ್ಯೆಗಳು ಬರುತ್ತೆ. ನೆಕ್ಸ್ಟು ಈ ಜನ್ಮ ಮತ್ತು ಹಿಂದಿನ ಜನ್ಮಗಳ ಕಾರಣಗಳಿಂದ ನಮಗೆ ಸಮಸ್ಯೆಗಳು ಬರುತ್ತೆ. ನಮ್ಮ ಆತ್ಮ ಕೆಟ್ಟಾಗ ಆಗುವಂತಹ ಸಮಸ್ಯೆಗಳಿಂದ ಪ್ರಾಬ್ಲಮ್ಸ್ ಆಗೋದು. ಈ ರೀತಿ 3 ರೀತಿಯ ಸಮಸ್ಯೆಗಳು ನಮಗೆ ಸಾಧಾರಣ ಬರುತ್ತೆ. ಮೊದಲನೇದಾಗಿ ದೈಹಿಕವಾಗಿ ಯಾವ ರೀತಿ ಕಾಯಿಲೆಗಳು ಸಮಸ್ಯೆಗಳು ನಮಗೆ ಬರುತ್ತೆ ಮತ್ತು ಅದನ್ನು ಹೇಗೆ ನಾವು ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನ ಮೊದಲು ನೋಡೋಣ. ನಾವು ಸಾಧಾರಣವಾಗಿ ಅಂದ್ಕೊಳ್ಳೋದು, ಒಂದು ದೇಹ ಆರೋಗ್ಯಶಾಲಿಯಾಗಿರೋಕ್ಕೆ ಸಾಧ್ಯ ಇಂಡಿಪೆಂಡೆಂಟಾಗಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದು ಸಾಧ್ಯ ಆಗಲ್ಲ. ಒಂದು ಶರೀರ ಆರೋಗ್ಯವಾಗಿರಬೇಕಾದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತಹ 7 ಸೂಕ್ಷ್ಮ ಶರೀರಗಳು ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗಿರಬೇಕು. ಮೊದಲನೆಯ ಸೂಕ್ಷ್ಮ ಶರೀರದ ಹೆಸರು ಫಿಸಿಕಲ್ ಎನರ್ಜಿ ಬಾಡಿ ಅಂತ. ಕೆಂಪು ಬಣ್ಣದ ತರಂಗಗಳಿಂದ ವೈಬ್ರೇಟ್ ಆಗ್ತಿರುತ್ತೆ. ದೇಹದ ಮೇಲೆ ಈ ಕೆಂಪು ಸೂಕ್ಷ್ಮ ಶರೀರ ಒಂದು ಕೋಳಿ ಮೊಟ್ಟೆಯ ರೀತಿ ಇರುತ್ತೆ. ದೇಹಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಈ ಸೂಕ್ಷ್ಮ ಶರೀರ ಸರಬರಾಜು ಮಾಡುತ್ತೆ. ಎರಡನೇದಾಗಿ ಎಮೋಷನಲ್ ಬಾಡಿ ಅಂತ, ಆರೆಂಜ್ ಕಲರು. ಮೂರನೇದು ಮೆಂಟಲ್ ಬಾಡಿ ಅಂತ, ಮನಸ್ಸಿಗೆ ಸಂಬಂಧಪಟ್ಟಂತಹ ಶರೀರ, ಯೆಲ್ಲೋ ಕಲರ್. ನಾಲ್ಕನೇದು ಹಸಿರು ಬಣ್ಣದ ಸೂಕ್ಷ್ಮ ಶರೀರ, ಸ್ಪಿರಿಚುವಲ್ ದೇಹ ಅಂತ. ಐದನೇದು ಲೈಟ್ ಬ್ಲೂ ಫ್ರೀಕ್ವೆನ್ಸಿಯ ಬಣ್ಣದ ದೇಹ, ಆಸ್ಟ್ರಲ್ ಬಾಡಿ ಅಂತ. ಆರನೇದು ಇಂಡಿಗೋ ಬಣ್ಣದ ದೇಹ, ಎಥೆರಿಕ್ ಬಾಡಿ ಅಂತ. ಏಳನೇದು ಕಾಸಲ್ ಬಾಡಿ ಅಂತ, ವೈಲೆಟ್ ಇನ್ ನೇಚರ್. ಹೀಗೆ 7 ಸೂಕ್ಷ್ಮ ಶರೀರಗಳು ಒಂದರ ಮೇಲೊಂದು ಕಾನ್ಸಂಟ್ರಿಕ್ ಟು ದ ಬಾಡಿ ಸಮ ಪ್ರಮಾಣದಲ್ಲಿದ್ದಾಗ, ಬ್ಯಾಲೆನ್ಸ್ಡ್ ಆಗಿದ್ದಾಗ ನಮಗೆ ಆರೋಗ್ಯ ಅಂತ ಬರುತ್ತೆ. ಯಾವ ರೀತಿ ನಮ್ಮ ಫಿಸಿಕಲ್ ದೇಹಕ್ಕೆ ಅಂಗಾಂಗಗಳು ಅಂತ ಇದೆಯೋ, ಕಿಡ್ನಿ, ಪ್ಯಾಂಕ್ರಿಯಾಸ್, ಮೆದುಳು, ಕಣ್ಣು, ಹೀಗೆ ಅಂಗಾಂಗಗಳಿದೆಯೋ, ಅದೇ ರೀತಿ ನಮ್ಮ ಸೂಕ್ಷ್ಮ ಶರೀರಗಳಿಗೂ ಅಂಗಾಂಗಗಳು ಅಂತ ಇದೆ. ಅದು 7 ಚಕ್ರಗಳು. ಈ 7 ಚಕ್ರಗಳು, 7 ಸೂಕ್ಷ್ಮ ಶರೀರಗಳು ಹೊಂದಾಣಿಕೆಯಲ್ಲಿದ್ದಾಗ, ಬ್ಯಾಲೆನ್ಸ್ ಆಗಿದ್ದಾಗ ನಮಗೆ ಆರೋಗ್ಯ ಅಂತ ಬರುತ್ತೆ. ಈ ಎಲ್ಲ ಸೂಕ್ಷ್ಮ ಶರೀರಗಳನ್ನ ಈ ಬ್ಲೂ ಶ್ಯಾಡೋನಲ್ಲಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಯಾವ ರೀತಿ ಒಂದು ಮೆಷಿನ್ ಕೆಲಸ ಮಾಡುವಾಗ ಶಾಖ ಉತ್ಪತ್ತಿ ಆಗುತ್ತೋ, ಅದೇ ರೀತಿ ಒಬ್ಬ ವ್ಯಕ್ತಿ ಬದುಕಿರುವಾಗ ಒಂದು ಎನರ್ಜಿ ಫೀಲ್ಡನ್ನು ಸುತ್ತಲೂ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ಆರ ಅಥವಾ ಔರ ಅಂತ ಕರಿತೀವಿ. ಅದು ಒಂದು ಕೋಳಿ ಮೊಟ್ಟೆ ಆಕಾರದಲ್ಲಿರುತ್ತೆ. ಬೇಕಾದಷ್ಟು ಕಾರಣಗಳಿಂದ, ನಾನಾ ಕಾರಣಗಳಿಂದ ಈ ಎನರ್ಜಿ ಫೀಲ್ಡಲ್ಲಿ ತೂತಾಗೋದು, ಕ್ರ್ಯಾಕ್ ಆಗೋದು, ಹೋಲ್ ವಿತ್ ಕ್ರ್ಯಾಕ್, ಈ ಥರ ಆಗೋಗಿ ಈ ಪವರ್ಫುಲ್ ಎನರ್ಜಿ ಫೀಲ್ಡ್ ಏನಿದೆಯೋ ಅದು ಡಿಪ್ಲೀಟ್ ಆಗಿ ಕುಗ್ಗೋಗುತ್ತೆ. ಈ ಥರ ಶಕ್ತಿನೇ ಇಲ್ಲದಂಗೆ ಆಗೋಗುತ್ತೆ. ಹೀಗಿದ್ದಾಗ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಅಂತ ಈ ರೀತಿನೋ ನಮ್ಮ ದೇಹವನ್ನು ಸೇರಿ ಉಳಿಯುತ್ತೆ. ಹಾಗೆ ಅದು ನಮ್ಮ ದೇಹದಲ್ಲಿ ಉಳಿದಾಗ ನಮಗೆ ಕಾಯಿಲೆಗಳು, ತೊಂದರೆಗಳು ಅಂತ ಬರುತ್ತೆ. ಹೇಗೆ ಅಂತಂದರೆ, ಒಂದು ಅಣು ಇದೆ ಅಂತ ಇಟ್ಕೊಳ್ಳೋಣ. ಒಂದು ಅಣುವಿನ ಸುತ್ತಲೂ ಒಂದು ಒಳ್ಳೆಯ ಶಕ್ತಿ ಕೇಂದ್ರ ಈ ರೀತಿ ಇರುತ್ತೆ. ಆ ಅಣು ಬದುಕಬೇಕಾದ್ರೆ ಸುತ್ತೂ ಇರುವ ಶಕ್ತಿ ಕೇಂದ್ರವನ್ನು ಹೀರ್ಕೋತಾ ಒಳ್ಳೆಯ ಫ್ರೀಕ್ವೆನ್ಸಿನಲ್ಲಿ ಆ ಅಣು ವೈಬ್ರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಅಂಗಾಂಗಗಳ ಆರೋಗ್ಯ ಮೇಂಟೈನ್ ಆಗಿರುತ್ತೆ. ಇಟ್ ವಿಲ್ ಬಿ ಇನ್ ಗುಡ್ ಹೆಲ್ತ್. ಸಪೋಸ್ ಈ ರೀತಿಯ ಶಕ್ತಿ ನಮ್ಮ ದೇಹವನ್ನು ಸೇರಿದಾಗ, ಒಳ್ಳೆಯ ಅಣು ಇತ್ತು, ಅದರ ಸುತ್ತು ಅನಾರೋಗ್ಯದ ಶಕ್ತಿ ತುಂಬ ಹೋಗಿದೆ. ಈಗ ಈ ಅಣು ಬದುಕಬೇಕಾದ್ರೆ ಆ ಕೆಟ್ಟೋಗಿರೋ ಶಕ್ತಿನೇ ಹೀರ್ಕೋಬೇಕಾಗಿದೆ. ಹೀಗಾಗಿ ಈ ಒಳ್ಳೆಯ ಅಣು ಕೆಟ್ಟ ಶಕ್ತಿಯನ್ನು ಹೀರ್ಕೋತಾ ಕಾಲಕ್ರಮೇಣ
ಈ ಅಣುವಿನ ಕ್ವಾಲಿಟಿನೇ ಚೇಂಜ್ ಆಗೋಗುತ್ತೆ, ಅನ್ಯಾಚುರಲ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಯಾವಾಗ ಅಣುಗಳು, ಒಂದು ಅಂಗಾಂಗದ ಅಣುಗಳೆಲ್ಲ ಕೆಟ್ಟ ರೀತಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೋ ಆಗ ಅದು ಅನಾರೋಗ್ಯವಾಗಿ ಪರಿಣಾಮ ಬೀರುತ್ತೆ. ಆ ಅಂಗಾಂಗ ಪ್ರಕೃತಿ ಸಹಜವಾಗಿ ಹೇಗೆ ಕೆಲಸ ಮಾಡಬೇಕೋ ಹಾಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅದು ಕಾಯಿಲೆಯಾಗಿ ಮಾರ್ಪಾಡಾಗತ್ತೆ. ಇದು ಹೇಗೆ ಬಂತು ಕಾಯಿಲೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ ನಾವು ಕಾಯಿಲೆನ ನಿವಾರಣೆ ಮಾಡ್ಕೋಬೇಕಾದ್ರೆ ಆ ಪ್ರೊಸೀಜರ್ನ ನಾವು ರಿವರ್ಸ್ ಮಾಡಬೇಕಾಗತ್ತೆ. ಅದು ಹೇಗೆ? ಎಲ್ಲ ಕೆಟ್ಟ ಶಕ್ತಿಯನ್ನು ತೆಗೆದುಹಾಕೋದು, ತೆಗೆದುಹಾಕಿ ಒಳ್ಳೆಯ ಶಕ್ತಿಯನ್ನು ನಮ್ಮ ಆಹಾರ ಒಳಗೆ ತುಂಬಿಕೊಂಡು ಈ ರೀತಿ ಶಕ್ತಿಶಾಲಿಯಾಗಿ ನಮ್ಮ ಆಹಾರವನ್ನು ಸದಾಕಾಲ ಇಡಬೇಕು. ಆಗ ನಮ್ಮ ಕಾಯಿಲೆಗಳು ವಾಸಿಯಾಗುತ್ತೆ. ಇದು ಹೇಗೆ ಅಂತಂದರೆ, ಈಗ ಕೆಟ್ಟೋಗಿರೋ ಅಣು ಇದೆ, ಈ ಅಣು ಸುತ್ತು ಮೊದಲು ಕೆಟ್ಟೋಗಿರೋ ಶಕ್ತಿ ಇತ್ತು. ಈಗ ಅದನ್ನ ತೆಗೆದುಹಾಕಿ ಆ ಜಾಗದಲ್ಲಿ ಒಳ್ಳೆಯ ಶಕ್ತಿಯನ್ನು ನೀವು ತುಂಬಿದ್ದೀರಾ. ಯಾವಾಗ ಒಳ್ಳೆಯ ಶಕ್ತಿಯನ್ನು ನೀವು ತುಂಬಿದಿರೋ ಈ ಕೆಟ್ಟೋಗಿರೋ ಅಣು ಒಳ್ಳೆಯ ಶಕ್ತಿಯನ್ನೇ ಹೀರ್ಕೋಬೇಕಾಗಿ ಬಂತು. ಯಾವಾಗ ಕೆಟ್ಟ ಅಣು ಒಳ್ಳೆಯ ಶಕ್ತಿನೇ ಹೀರ್ಕೊಳ್ಳೋಕೆ ಶುರು ಮಾಡ್ತೋ ಆವಾಗ ಈ ಕೆಟ್ಟೋಗಿರೋ ಅಣು ಕಾಲಕ್ರಮೇಣ ನಿಧಾನವಾಗಿ ಒಳ್ಳೆಯತನವನ್ನು ಅಥವಾ ನ್ಯಾಚುರಲ್ ಆಗಿ ಅದು ಮೊದಲು ಹೇಗೆ ಕೆಲಸ ಮಾಡ್ತಿತ್ತೋ ಅದೇ ರೀತಿ ಕೆಲಸ ಮಾಡೋಕ್ಕೆ ಶುರು ಆಗಿಬಿಡುತ್ತೆ. ಯಾವಾಗ ಒಂದು ಅಂಗಾಂಗದ ಎಲ್ಲ ಅಣುಗಳು ಸರಿ ಹೋಗಿಬಿಡುತ್ತೋ ಆವಾಗ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಕಾಯಿಲೆಗಳು, ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ನಾನು ಮಾಡೋದು ಮೇಯ್ನಾಗಿ ಇಷ್ಟೇ, ಯಾವುದೇ ರೀತಿಯ ಕಾಯಿಲೆ ಇರಲಿ ಜನರಲ್ಲಿ ವಾಸಿ ಆಗ್ತಾ ಬರುತ್ತೆ. ಅಲೋಪತಿ ಮತ್ತು ಇತರ ಪಥಿಗಳಲ್ಲಿ ಫೇಲ್ ಆಗಿರುವಂತಹ ಕಾಯಿಲೆಗಳು 100 ಜನ ನನ್ನ ಹತ್ರ ಬಂದರೆ ಸಾಧಾರಣವಾಗಿ ನಾನು ಮಾಡೋ ಪ್ರಿನ್ಸಿಪಲಿ ನಾನು ಮಾಡೋದಿಷ್ಟೇ. ಅದರಲ್ಲಿ 100 ಜನಕ್ಕೆ 90 ರಿಂದ 95 ಜನಕ್ಕೆ ನಿವಾರಣೆ ಆಗುತ್ತೆ. ಅಂದರೆ ಅರ್ಥ, ಈ ಒಂದು ಥಿಯರಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದು ಸತ್ಯ ಇದ್ದರೂ ಇರಬಹುದು ಅಂತ ಅನಿಸುತ್ತೆ. ಈ ಎನರ್ಜಿನ ನಾವು ತುಂಬ್ಕೋಬೇಕಿದ್ದಲ್ಲಿ ನಾವು ರೇಖಿ ಅನ್ನುವಂತಹ ಜಪಾನ್ ದೇಶದ ವಿದ್ಯೆಯನ್ನು ಕಲಿತ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ರೇಖಿ ಅಂದರೆ ಯೂನಿವರ್ಸಲ್ ಎನರ್ಜಿ ಅಂತ ಅರ್ಥ. ಆ ಒಂದು ಶಕ್ತಿಯನ್ನು, ವಿಶ್ವಶಕ್ತಿಯನ್ನು ನಾವು ಹೇಗೆ ಪಡ್ಕೊಂಡಿರೋ ಶಕ್ತಿಯನ್ನು ಯಾವ ರೀತಿ ನಾವು ಉಪಯೋಗಿಸೋದು ಅನ್ನುವುದೇ ರೇಖಿ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಗುರುದೀಕ್ಷೆಗಳಿದೆ. ಆ ಗುರುದೀಕ್ಷೆಗಳನ್ನ ನೀವು ಪಡೆದಾಗ ನಿಮ್ಮಲ್ಲಿ ಹೆಚ್ಚಿನ ವಿಶ್ವಶಕ್ತಿ ಹರಿಯುತ್ತೆ. ಯಾವಾಗ ಹೆಚ್ಚಿನ ವಿಶ್ವಶಕ್ತಿ ಹರಿಯುತ್ತೋ ಅದನ್ನು ಪ್ರಾರ್ಥನೆಯಿಂದ ಶುರು ಮಾಡಿ ದೇಹದ 24 ಪಾಯಿಂಟ್ ಮೇಲೆ ಈ ಥರ ಕೈಗಳನ್ನ ಇಟ್ಕೋತಾ ಜಪಾನ್ ದೇಶದ ಚಿಹ್ನೆಗಳನ್ನ 4 ಚಿಹ್ನೆ ನಿಮ್ಗೆ ಹೇಳ್ಕೊಡ್ತೀನಿ. ಆ ಚಿಹ್ನೆಗಳನ್ನು ನೀವು ಬಳಸ್ತಾ ಇದ್ದಾಗ ಆ ವಿಶ್ವಶಕ್ತಿ ನಿಮ್ಮ ಚಕ್ರಗಳಿಗೆ, ಸೂಕ್ಷ್ಮ ಶರೀರಗಳಿಗೆ, ಅಂಗಾಂಗಗಳಿಗೆ, ಅಣುವಿಗೂ ಹರಿದು ನಿಮ್ಮ ಸಮಸ್ಯೆಗಳು ಬಗೆಹರಿತಾ ಬರುತ್ತೆ. ಇದನ್ನು ರೇಖಿ ಅಂತ ನಾವು ಕರಿತೀವಿ. ಈಗ ನೆಕ್ಸ್ಟ್, ಈ ಜನ್ಮ ಮತ್ತು ಹಿಂದಿನ ಜನ್ಮಗಳ ಕಾರಣಗಳಿಂದ ನಿಮಗೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದೆ. ಅದು ಹೇಗೆ? ಯಾರಾದರೂ ನಿಮಗೆ ನೋವು ಮಾಡಿದ್ರು ಅಂತ ಇಟ್ಕೊಳ್ಳಿ, ತೊಂದರೆ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ನೀವು ಅದನ್ನು ಎಕ್ಸ್ಕ್ಯೂಸ್ ಮಾಡಿ ಮರೆಯೋಕ್ಕೂ ಸಾಧ್ಯ ಇಲ್ಲ, ಇಟ್ಕೊಂಡು 4 ಏಟು ಕೊಟ್ಟು ಅದನ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ. ಈ ಅತಂತ್ರದಲ್ಲಿ ನಾವು ಉಳ್ಕೊತೀವಿ. ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಆ್ಯಂಡ್ ಇಟ್ ಜನರೇಟ್ಸ್ ನೆಗೆಟಿವ್ ಎನರ್ಜಿ. ಅದು ಇಂಟರ್ನ್ ನಮಗೆ ಕಾಯಿಲೆಯಾಗಿ ಮಾರ್ಪಾಡಾಗುತ್ತೆ. ಮತ್ತೊಂದು ಸಮಸ್ಯೆ, ಹಿಂದಿನ ಜನ್ಮದಿಂದಲೂ ಈ ರೀತಿ ಆಗುಹೋಗುಗಳಿವೆ ಆ್ಯಂಡ್ ಆ ಕಾರಣಗಳಿಂದನೂ ನಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ. ಹೀಗಾಗಿ ಒಬ್ಬ ವ್ಯಕ್ತಿಯನ್ನು ನಾನು ಹಿಪ್ನಾಟಿಕ್ ಸ್ಟೇಟಲ್ಲಿಟ್ಟು ಆ ವ್ಯಕ್ತಿಯನ್ನು ಹಿಂದಿನ ಜನ್ಮಕ್ಕೋ ಅಥವಾ ಎಲ್ಲಿ ಸಮಸ್ಯೆ ಆಯಿತೋ ಅಲ್ಲಿಗೆ ಆ ಮನಸ್ಸನ್ನು ಕರ್ಕೊಂಡು, ಈ ಜನ್ಮ ಆಗಿರ್ಬೋದು ಅಥವಾ ಹಿಂದಿನ ಜನ್ಮ ಆಗಿರ್ಬೋದು, ಅಲ್ಲಿಗೆ ಆ ಮನಸ್ಸನ್ನು ಕರ್ಕೊಂಡು ಹೋಗಿ ಯಾತಕ್ಕೆ ಹೀಗಾಯಿತು, ಏನಕ್ಕೆ ಹೀಗಾಯಿತು ಅಂತ ನೋಡಿ ಆ ಆರಿಜಿನ್ ಆಫ್ ದ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ. ಆಗ ಆಟೋಮ್ಯಾಟಿಕ್ಕಾಗಿ ಈ ಜನ್ಮದಲ್ಲಿ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಇದನ್ನು ಪಾಸ್ಟ್ ಲೈಫ್ ಥೆರಪಿ ಅನ್ನುವ ಟೆಕ್ನಿಕ್ಕಿಂದ ಸಾಧಾರಣ ನಾನು ಮಾಡ್ತೀನಿ. 3ನೆಯ ಅಂಶ, ಆತ್ಮದ ಸಮಸ್ಯೆಯಿಂದ. ಆತ್ಮಕ್ಕೆ ಸಮಸ್ಯೆ ಬರುತ್ತಾ ಅಂತ ಸಾಧಾರಣ ನಮಗೆಲ್ಲ ಅನುಮಾನ ಇದೆ.
ನಿಜವಾಗ್ಲೂ ಹೇಳಬೇಕು ಅಂದರೆ ಬರುತ್ತೆ. ಹೇಗೆ ಬರುತ್ತೆ? ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಸತ್ತಾಗ ಈ ಸೂಕ್ಷ್ಮ ಶರೀರಗಳು ಒಂದರಲ್ಲೊಂದು ಮಿಕ್ಸ್ ಆಗ್ತಾ, ಇದು ಆತ್ಮ ಅಂತ ಕರಿತೀವಿ ಕಾಸಲ್ ದೇಹವನ್ನು. ಆ ಆತ್ಮದಲ್ಲಿ ಮಿಲನ ಆಗುತ್ತೆ. 6 ಸೂಕ್ಷ್ಮ ಶರೀರಗಳು 7ನೆಯ ಸೂಕ್ಷ್ಮ ಶರೀರ ಆದ ಆತ್ಮದಲ್ಲಿ ಸೇರಿಕೊಳ್ಳುತ್ತೆ. ಆ ಒಂದು ಸ್ಟೇಟಲ್ಲಿ ಸ್ವಲ್ಪ ಕಾಲ ಇದ್ದು ಆ ಆತ್ಮ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡಿಕೊಂಡು ಹೈಯರ್ ಪ್ಲೇನ್ಸ್ ಅಥವಾ ಮೇಲ್ಭಾಗದ ಲೋಕಕ್ಕೆ ಹೋಗುತ್ತೆ. ಆ ಲೋಕದಲ್ಲಿ ಅದು ಎಲ್ಲಿಂದ ಬಂದಿರುತ್ತೋ ಅಲ್ಲಿಗೆ ಹೋಗಿ ಆ ಲೋಕದಲ್ಲಿ ಸ್ವಲ್ಪ ಕಾಲ ಉಳ್ಕೊಂಡು ಮತ್ತೆ ಪುನರ್ಜನ್ಮದ ಹಾದಿಯಿಂದ ಅದರ ಫ್ರೀಕ್ವೆನ್ಸಿನ ಕಮ್ಮಿ ಮಾಡ್ಕೋತಾ ಅದು ಭೂಮಿಗೆ ಬಂದು ಅದೊಂದು ಮತ್ತೊಂದು ಜೀವನವನ್ನು ಸೇರಿ ಒಂದು ಬಾಳನ್ನು ಬಾಳ್ತಾ ಅದು ಮುಂದುವರಿಯುತ್ತೆ. ಇದನ್ನ ರೀಇನ್ಕಾರಿನೇಷನ್ ಅಥವಾ ಪುನರ್ಜನ್ಮ ಅಂತ ಕರಿತೀವಿ. ಆದರೆ ಕೆಲವು ಸಲ ಏನಾಗುತ್ತೆ, ದೇಹ ಏನೋ ಸತ್ತೋಯ್ತು, ಆದರೆ ಈ ಸೂಕ್ಷ್ಮ ಶರೀರಗಳು ಆತ್ಮದ ಜೊತೆ ಸೇರಕ್ಕಾಗಲ್ಲ. ಉದಾಹರಣೆಗೆ ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿಗಳು ಹೈಲಿ ಡಿಸ್ಟರ್ಬ್ಡ್ ಸ್ಟೇಟಲ್ಲಿದ್ದಾಗ, ಇಂಬ್ಯಾಲೆನ್ಸ್ಡ್ ಸ್ಟೇಟಲ್ಲಿದ್ದಾಗ ಆ ಸೂಕ್ಷ್ಮ ಶರೀರಗಳು ಆತ್ಮದ ಜೊತೆ ಮಿಕ್ಸ್ ಆಗೋದಕ್ಕಾಗೋದಿಲ್ಲ. ಯಾವಾಗ ಅವು ಮಿಕ್ಸ್ ಆಗೋದಿಲ್ವೋ ಆಗ ಅದರ ಫ್ರೀಕ್ವೆನ್ಸಿ ಹಾಗೇ ಉಳ್ಕೊಂಬಿಡುತ್ತೆ. ಹೈ ಫ್ರೀಕ್ವೆನ್ಸಿಗೆ ಹೋಗೋಕ್ಕಾಗಲ್ಲ. ಯಾವಾಗ ಫ್ರೀಕ್ವೆನ್ಸಿ ಅಲ್ಲೇ ಉಳ್ಕೊಂಬಿಡುತ್ತೋ ಅದರ ಡೆನ್ಸಿಟಿ ಅಷ್ಟೇ ಉಳ್ಕೊಂಬಿಟ್ಟು ಅದರ ತೂಕ ಅಷ್ಟೇ ಉಳ್ಕೊಂಬಿಡುತ್ತೆ. ಹಾಗಾಗಿ ಅಂತಹ ಆತ್ಮಗಳು ಈ ಲೋಕವನ್ನು ಅಂದರೆ ಭೂಲೋಕವನ್ನು ಬಿಟ್ಟು ಹೈಯರ್ ಪ್ಲೇನ್ಸ್ಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲೇ ಉಳ್ಕೊಂಬಿಡುತ್ತೆ. ಅಂತಹ ಆತ್ಮಗಳನ್ನು ನಾವು ಪ್ರೇತಾತ್ಮ ಅಂತ ಕರಿತೀವಿ. ಈ ಪ್ರೇತಾತ್ಮಗಳು ಬಹಳ ಹಿಂಸೆಯಲ್ಲಿರುತ್ತೆ, ಬಹಳ ನೋವಲ್ಲಿರುತ್ತೆ. ಕಾರಣ ಅದಕ್ಕೆ ಈ ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿ ಇವೆಲ್ಲ ಹಾಗೇ ಇವೆ. ಹಾಗಾಗಿ ಅದು ಅಂದ್ಕೊಳ್ಳೋದೇನೋ ನಾನು ಇನ್ನೂ ಬದುಕಿದ್ದೀನಿ ಅಂತ ಅಂದ್ಕೊಳ್ಳೋದಲ್ಲದೆ, ನನಗೂ ಕಾಫಿ ಬೇಕು, ನನಗೂ ಟೀ ಬೇಕು, ಊಟ ಬೇಕು, ಅದು ಬೇಕು, ಇದು ಬೇಕು ಅನ್ನುವ ಭಾವನೆಯಲ್ಲಿ, ಅನ್ನುವ ಆಸೆಯಲ್ಲಿ ಅವು ಬದುಕುತ್ತೆ. ಆದರೆ ಅದಕ್ಕೆ ಟ್ರಾನ್ಸ್ಡ್ಯೂಸರ್ ಅಂದರೆ ಈ ಫಿಸಿಕಲ್ ದೇಹ ಅದಕ್ಕಿಲ್ಲ, ಪಂಚೇಂದ್ರಗಳಿಲ್ಲ. ಈ ಕಾರಣಕ್ಕೆ ಅದು ಈ ಭೂಮಿಯ ಮೇಲಿರುವ ವಿಷಯಗಳನ್ನು ಅನುಭವಿಸೋಕ್ಕಾಗಲ್ಲ. ಅದು ಯಾವಾಗ ಅದು ಅನುಭವಿಸೋಕ್ಕಾಗಲ್ವೋ, ಈ ಎಮೋಷನಲ್ ಬಾಡಿ ಮತ್ತು ಮೆಂಟಲ್ ಬಾಡಿ ಹೈ ಸ್ಟೇಟ್ ಆಫ್ ಸ್ಟ್ರೆಸ್ಸಲ್ಲಿರುತ್ತೆ. ಆಗ ಅದು ಯಾರಾದರೂ ಹೋಸ್ಟ್ ಸಿಗ್ತಾರಾ ಅಂತ ಕಾಯ್ತಾ ಇರುತ್ತೆ. ಯಾರಿಗೆ ಈ ಥರ ವೀಕಾಗಿರುತ್ತೋ ಅಥವಾ ಯಾರ ಮನಸ್ಸು ಸ್ಥಿತಪ್ರಜ್ಞೆಯಲ್ಲಿ ಇರಲ್ವೋ ಅಂತಹ ದೇಹವನ್ನು ಈ ಪ್ರೇತಾತ್ಮ ಸೇರಿಕೊಂಡು ಆ ವ್ಯಕ್ತಿಯ ಮನಸ್ಸನ್ನು ದಬ್ಬಾಳಿಕೆಯಿಂದ ಆ ಪ್ರೇತಾತ್ಮದ ಮನಸ್ಸು ಕ್ಯಾಪ್ಚರ್ ಮಾಡಿ ಆ ದೇಹದ ಮುಖಾಂತರ ಈ ಆತ್ಮಕ್ಕೆ ಏನೇನು ಬೇಕೋ ಎಲ್ಲವನ್ನು ಪಡೀಲಿಕ್ಕೆ ಶುರು ಮಾಡುತ್ತೆ. ಹೀಗೆ ಮಾಡಿದಾಗ ಆ ವ್ಯಕ್ತಿಯ ಕ್ಯಾರೆಕ್ಟರ್ಸೇ ಬದಲಾವಣೆ ಆಗಿಬಿಟ್ಟಿರುತ್ತೆ. ಅವರಿಗೆ ಹೊಸ ಅಭ್ಯಾಸಗಳು ಬಂದುಬಿಟ್ಟಿರುತ್ತೆ, ಹೊಸ ಬಯಕೆಗಳು ಬಂದುಬಿಟ್ಟಿರುತ್ತೆ. ವಿಚಿತ್ರವಾಗಿ ಆಡ್ತಿರ್ತಾರೆ. ಅವರ ಕಂಟ್ರೋಲ್ ಅವ್ರಿಗೇ ಇರೋದಿಲ್ಲ. ಕೋಪದಲ್ಲಿರೋದು, ದುಃಖದಲ್ಲಿರೋದು, ಅಳೋದು, ಸುಮ್ಮನೆ ಅಳೋದು, ಅವ್ರಿಗವರೇ ಮಾತಾಡ್ಕೊಳ್ಳೋದು, ಅವ್ರಿಗವರೇ ನಗೋದು, ಇನ್ಎಫಿಷಿಯನ್ಸಿ, ಕಾಯಿಲೆಗಳು ಇತ್ಯಾದಿಗಳೆಲ್ಲ ಬಂದ್ಬಿಡುತ್ತೆ. ಹೀಗಾದಾಗ ಅಂತಹ ವ್ಯಕ್ತಿಗಳನ್ನು ನಾವು ಹಿಪ್ನಾಸಿಸ್ಗೆ ಕರ್ಕೊಂಡು ಹೋಗಿ ಅವರನ್ನು ಯಾವಾಗ ಆ ಪ್ರೇತಾತ್ಮ ಅವರನ್ನು ಸೇರ್ತೋ ಆ ಒಂದು ಗಳಿಗೆಗೆ ಅವರ ಮನಸ್ಸನ್ನು ತೊಗೊಂಡೋಗಿ ಯಾವ ಕಾರಣಕ್ಕೆ ಸೇರ್ಕೋತು ಅಂತ ಆ ಪ್ರೇತಾತ್ಮದ ಜೊತೆ ಆ ವ್ಯಕ್ತಿಯ ಮುಖಾಂತರ ಮಾತಾಡಿ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ. ಇದನ್ನು ಸ್ಪಿರಿಟ್ ರಿಲೀಸ್ಮೆಂಟ್ ಅಂತ ಕರಿತೀವಿ. ಹೀಗೆ ಈ ಆತ್ಮಕ್ಕೆ ಸಮಸ್ಯೆ ಆದಾಗ ಪ್ರೇತಾತ್ಮಗಳಿಂದ ಈ ರೀತಿ ನಾವು ಅವ್ರಿಗೆ ಮುಕ್ತಿ ಕೊಟ್ಟು ಅವರ ಆತ್ಮವನ್ನು ಶುದ್ಧಿಗೊಳಿಸಿ ಆರೋಗ್ಯವನ್ನು ವಾಪಸ್ ತರ್ತೀವಿ. ಈ ಎನರ್ಜಿ ದೇಹ ಅಥವಾ ವೀಕ್ ಆಗಿರೋ ಕಾರಣದಿಂದ ಪ್ರೇತಾತ್ಮ ನಮ್ಮನ್ನು ಸೇರಿತ್ತು, ಪ್ರೇತಾತ್ಮ ತೆಗೆದಾಯಿತು. ಈ ಆರನ ನೀವು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ದೆ ಹಾಗೇ ಇಟ್ಕೊಂಡಿದ್ರೆ ಏನಾಗುತ್ತೆ, ಇನ್ಯಾವುದೋ ಬಂದು ಸೇರಿಕೊಳ್ಳುತ್ತೆ. ಆ ಕಾರಣಕ್ಕೆ ಸಾಧಾರಣವಾಗಿ ನನ್ನ ಹತ್ರ ಟ್ರೀಟ್ಮೆಂಟ್ ಬರೋದಕ್ಕೆ ಮುಂಚೆನೇ ರೇಖಿ 3 ಭಾಗ 2 ಭಾಗ ಹಿಪ್ನಾಸಿಸ್ ಅಂತ ಪ್ರತಿಯೊಬ್ಬರು ಕಲಿಬೇಕು. ಕಲಿತು ನಾನು ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ.
ಯಾವ ರೀತಿ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನೀವೇ ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ ಸೆಲ್ಫ್ ಹಿಪ್ನಾಸಿಸ್ 2 ಅಂತಿದೆ, ಅದರಲ್ಲಿ ನಾನು ಹೇಳ್ಕೊಡ್ತೀನಿ ನಿಮ್ಮ ಪ್ರೇತಾತ್ಮಗಳನ್ನ ನೀವೇ ಹೆಂಗೆ ತೆಕ್ಕೊಳ್ಳೋದು, ನಿಮ್ಮ ಡಿಪ್ರೆಷನ್ ನೀವೇ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು, ನಿಮ್ಮ ಹಿಂದಿನ ಜನ್ಮದ ಕಾರ್ಮಿಕ್ ಥಿಂಗ್ಸ್ ಏನಾದರೂ ಇದ್ದರೆ ಅದನ್ನ ಹೇಗೆ ಕಂಡುಹಿಡಿಯೋದು ಹೇಗೆ, ವಾಸಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಬಿಡ್ತೀನಿ. ರೇಖೆಯಿಂದ ಹೇಗೆ ನಿಮ್ಮ ದೇಹವನ್ನು, ನಿಮ್ಮ ಆರವನ್ನು, ದೇಹದ ಅಣುಗಳನ್ನು, ಚಕ್ರಗಳನ್ನು ಶಕ್ತಿಶಾಲಿಯಾಗಿ ಇಟ್ಕೊಳ್ಳೋದು ಅಂತ ಹೇಳ್ಕೊಟ್ಬಿಟ್ಟು ನೀವು ಇಷ್ಟು ಗಂಟೆ ಪ್ರಾಕ್ಟೀಸ್ ಮಾಡಿರಿ, ಇಂಥ ಕಾಯಿಲೆ ಇದ್ದರೆ ಅಂತೆಲ್ಲ ಕ್ಲಾಸಲ್ಲಿ ಜನರಲ್ಲಾಗಿ ಹೇಳ್ತೀನಿ. ಅದನ್ನು ನೀವು ಕಲ್ತ್ಕೊಂಡು ಅಭ್ಯಾಸ ಮಾಡ್ತಾ ಮಾಡ್ತಾ ಆಟೋಮ್ಯಾಟಿಕಲಿ ನಿಮ್ಮ ಕಾಯಿಲೆಗಳಿಂದ ನೀವೇ ಹೊರಗೆ ಬರೋಕ್ಕೆ ಸಹಾಯ ಮಾಡಿಕೊಡ್ತೀವಿ. ಒಬ್ಬ ವ್ಯಕ್ತಿ ಎಷ್ಟು ಜನಕ್ಕೆ ಹೀಲ್ ಮಾಡೋಕ್ಕೆ ಸಾಧ್ಯ? ದಿನಕ್ಕೆಲ್ಲ 4 ಜನ 5 ಜನ, ಅಬ್ಬಬ್ಬ ಅಂದರೆ 10 ಜನಕ್ಕೆ ಮಾಡ್ಬೋದು. ಅದ್ರ ಮೇಲೆ ಯಾರಿಗಾದರೂ ಮಾಡೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಎಷ್ಟು ಕೋಟಿ ಕೋಟಿ ಜನ ನೊಂದಿರೋರಿದ್ದಾರೆ. ಅಂತಹ ಜನಗಳಿಗೆಲ್ಲ ಒಬ್ಬ ಇಬ್ಬ 100 ಜನ 1000 ಜನ ಹೀಲರ್ಸ್ ಯಾವ ಮೂಲೆಗೂ ಸಾಕಾಗಲ್ಲ. ಆ ಕಾರಣಕ್ಕೆ ನಾನು ಪ್ರತಿಯೊಬ್ಬರಿಗೂ ಈ ವಿದ್ಯೆ ಕಲಿಸಿ ಅವರ ಸಮಸ್ಯೆಗಳಿಂದ ಅವರೇ ಮುಕ್ತಿಯನ್ನು ಕಾಣಬೇಕು, ಆ ರೀತಿ ಟ್ರೈನ್ ಮಾಡಿ ನಾನು ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಂಥ ವಿಧಾನಗಳನ್ನ ಹೇಳಿಬಿಡ್ತೀನಿ. ಆ್ಯಂಡ್ ನಾನು ಪೂರ್ತಿ ಟ್ರೀಟ್ಮೆಂಟ್ ಕೊಡೋದನ್ನ ಸ್ಟಾಪ್ ಮಾಡಿಬಿಡ್ತೀನಿ. ನಾನು ಟ್ರೀಟ್ಮೆಂಟೇ ಕೊಡ್ತಾನೇ ಇಲ್ಲ. ಹೀಗಾಗಿ ನಿಮಗಿರುವ ಒಂದು ಚಾಯ್ಸ್ ಏನಪ್ಪ ಅಂದರೆ, ನೀವೇ ರೇಖಿ 3 ಭಾಗ 2 ಭಾಗದ ಹಿಪ್ನಾಸಿಸ್ ಕಲಿಬೇಕು. ನಿಮಗೆ ನೀವೇ ಹೀಲ್ ಮಾಡ್ಕೋತಾ ಬರಬೇಕು. ಆ್ಯಂಡ್ ಪ್ರತಿಯೊಬ್ಬರು ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಕಲ್ತಿರೋವಂಥದ್ದು ಸಾಕಷ್ಟು ವಿದ್ಯೆಗಳು ಫಾರಿನರ್ಸಿಂದ. ಅವ್ರು ಇಲ್ಲೇ ಕೂತ್ಕೊಂಡು ಏನು ಟ್ರೀಟ್ಮೆಂಟ್ ಕೊಡ್ತಾರಾ? ಕೊಡಲ್ವಲ್ಲ. ಹೇಳ್ಕೊಡ್ತಿರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಪ್ರಾಬ್ಲಮಿಂದ ನಾವೆಲ್ಲ ಈಚೆ ಬಂದಿಲ್ವಾ? ನಿಜ ಹೇಳಬೇಕು ಅಂದರೆ ನಿಮ್ಮೆಲ್ಲರ ಪ್ರಾಬ್ಲಮ್ಗಿಂತ ಜಾಸ್ತಿ ನನಗೆ ಪ್ರಾಬ್ಲಮ್ ಇತ್ತು. ಸುಮಾರು 10-15 ಸಲ ಆದರೂ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಂಥವನು ನಾನು. ಅಷ್ಟು ಸಮಸ್ಯೆಗಳಿಂದ ನಾನು ಹೊರಗೆ ಬರೋಕ್ಕಾಗಿರುವಾಗ ನಿಮಗೆ ಯಾಕೆ ಆಗೋದಿಲ್ಲ ಅನ್ನೋ ಪ್ರಶ್ನೆ ನಾನು ಕೇಳ್ತೀನಿ. ಹೀಗಾಗಿ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯ. ಆದರೆ ಎಷ್ಟು ಜನರ ಸಹಾಯ ಬೇಕಾಗತ್ತೆ ಅನ್ನೋದು ಒಂದು ಮುಖ್ಯ. ಈಗೊಂದು ಉದಾಹರಣೆ ಕೊಡ್ತೀನಿ. ಒಂದು ಡ್ರಮ್ ಇದೆ. ಆ ಡ್ರಮ್ಮಲ್ಲಿ 10 ತೂತುಗಳಿದೆ ಅಂತ ಅಂದ್ಕೊಳ್ಳಿ. ನೀರಿದೆ, ಸಣ್ಣ ಸಣ್ಣ ಲೋಟ ಒಂದು 5-10 ಲೋಟ ಇದೆ. ನೀವೇನು ಮಾಡ್ಬೋದು? ಅದನ್ನ ತುಂಬಿ ಅಂತ ಹೇಳಿದ್ರೆ 1 ಲೋಟನೋ 2 ಲೋಟನೋ ಇಟ್ಕೊಂಡು ನೀರನ್ನು ತುಂಬ್ತಾ ಇರ್ಬೋದು. ಏನಾಗುತ್ತೆ ಆವಾಗ? ತೂತುಗಳಿಂದ ನೀರು ಹೋಗ್ತಾನೇ ಇರುತ್ತೆ. ನೀವು ವಾರ ನೀರನ್ನು ತುಂಬಿದ್ರೂ ನೀರು ತುಂಬಕ್ಕಾಗಲ್ಲ. ಆವಾಗ ನೀವು ನೆಕ್ಸ್ಟ್ ಏನು ಮಾಡ್ಬೋದು? ಆ ತೂತುಗಳೆಲ್ಲ ಪ್ಲಗ್ ಮಾಡಿ ಮುಚ್ಚಿ ನೀವು ನೀರನ್ನು ತುಂಬಬೋದು. ಒಂದು ಸಣ್ಣ ಲೋಟ ಹಿಡ್ಕೊಂಡು 300 ಲೀಟರ್ ಡ್ರಮ್ಮನ್ನು ನೀರು ತುಂಬಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗತ್ತೆ? ಎಷ್ಟು ಸ್ಟ್ರೈನ್ ಆಗುತ್ತೆ? ಎಷ್ಟು ಕಷ್ಟ ಆಗುತ್ತೆ? ಆವಾಗ ನೀವೇನು ಮಾಡ್ಬೋದು? ನಿಮ್ಮ ಮನೆಯವ್ರನ್ನೆಲ್ಲ ಕರೆದು ಒಂದು 10 ಲೋಟ ಇದೆ, ಬನ್ನಿರಿ ನೀವೆಲ್ಲ ಬನ್ನಿ ಸಹಾಯ ಮಾಡಿ ಅಂತ ಕರೆದು ನೀರನ್ನು ಬೇಗ ಬೇಗ ತುಂಬಿಸಲ್ವಾ? ಹಾಗೂ ಬೇಕಾದರೆ ಅಕ್ಕಪಕ್ಕದ ಮನೆಯವರು ಸಹಾಯ ತೊಗೊಂಡು ಅವ್ರಿಗೂ ಒಂದೊಂದು ಲೋಟ ಕೊಟ್ಟು ನೀರನ್ನು ತುಂಬಿಕೊಡ್ರಿ ಬೇಗ ಅಂತ ಸಹಾಯ ಕೇಳಲ್ವೇ? ಹಾಗೇನೆ ಯಾವಾಗ ನಿಮ್ಮ ಆರಾಯ್ತರ ವೀಕ್ ಆಗಿರುತ್ತೋ ಆಗ ನಿಮಗೆ ನೀವೇ ಏನೂ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಅಂತಹ ಟೈಮಲ್ಲಿ ನೀವು ನಿಮ್ಮ ಮನೆಯವ್ರಿಗೆ ಮತ್ತು ಅಕ್ಕಪಕ್ಕದವ್ರಿಗೋ ಸ್ನೇಹಿತರಿಗೋ ರೇಖಿ ಮತ್ತು ಹಿಪ್ನಾಸಿಸ್ ಅಂತ ಹೇಳಿಸ್ಕೊಟ್ಟು ಅವರಿಂದ ಸಹಾಯ ನೀವು ಪಡಿತಾ ಇರಬೇಕಾಗತ್ತೆ. ಉದಾಹರಣೆಗೆ ಮೈಗ್ರೇನ್ ಹೆಡ್ಏಕ್ ಅಂತ ಇಟ್ಕೊಳ್ಳಿ. ಈ ಥರ ಸಮಸ್ಯೆ ಇದ್ದಾಗ ನಿಮಗೆ ನೀವೇ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗಿಬಿಡುತ್ತೆ. ಅಂತಹ ಟೈಮ್ನಲ್ಲಿ ನಿಮ್ಮ ಜೊತೆ ಒಬ್ರಿಗೋ ಇಬ್ಬರಿಗೋ ರೇಖಿ ಹೇಳಿಸ್ಕೊಟ್ಟು ಅವರಿಂದ ನೀವು ಸಹಾಯ ಪಡೆದಾಗ ನಿಮ್ಮ ಕಾಯಿಲೆ ಬೇಗ ಬೇಗ ವಾಸಿಯಾಗುತ್ತೆ. ಇವಾಗ ಡಿಪ್ರೆಷನ್ ಅಂತ ಇಟ್ಕೊಳ್ಳಿ. ಡಿಪ್ರೆಷನ್ ಇದ್ದಾಗ ನಮಗೆ ನಾವೇ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥ ಟೈಮ್ನಲ್ಲಿ ಬೇರೆ ಇಬ್ಬರಿಗೆ ಯಾರಿಗಾದ್ರು ರೇಖಿ ಹಿಪ್ನಾಸಿಸ್ ಹೇಳಿಸ್ಕೊಟ್ಟು ಅವರಿಂದ ನೀವು ಸಹಾಯ ಪಡೀತಾ ನೀವು ಕಲ್ತಿದ್ದು ನಿಮ್ಮ ಸಮಸ್ಯೆಗಳಿಂದ ನಿಧಾನವಾಗಿ ಹೊರಗೆ ಬರ್ಬೋದು. ಕಿಡ್ನಿ ಪ್ರಾಬ್ಲಮ್ ಅಂಥವ್ರಿಗೆ 4-5 ಜನ ಸಹಾಯಕರು ಬೇಕೇ ಬೇಕು. ಕ್ಯಾನ್ಸರ್ ಅಂತಹ ವ್ಯಕ್ತಿಗಳಿಗೆ 6-7 ಜನರ ಸಹಾಯ ಬೇಕಾಗುತ್ತೆ. 6-7 ಜನರ ಸಹಾಯ ಬೇಕಾಗುತ್ತೆ. ಹೀಗೆ ನಿಮ್ಮ ಸಮಸ್ಯೆ ಏನಿದೆ, ಎಷ್ಟಿದೆ ಅಂತ ನೀವೇ ಒಂದು ಅಸೆಸ್ ಮಾಡಿ ಒಂದು ಅಂದಾಜು ಮಾಡಿಕೊಂಡು ನಿಮಗೆ ನೀವೇ ರೇಖಿ ತಗೊಳ್ಳೋದ್ರ ಜೊತೆ ನಿಮಗೆ ಸಹಾಯಕರನ್ನು ನೀವೇ ಡೆವಲಪ್ ಮಾಡಿಕೊಂಡು ಅವರಿಂದನೂ ನೀವು ಸಹಾಯ ಪಡಿತಾ ನೀವು ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬೇಕಾಗತ್ತೆ.
ಹೀಗೆ ಮಾಡಿದಾಗ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಸಣ್ಣ ಮಕ್ಕಳಿಗೆ ಸಮಸ್ಯೆ ಇದ್ದಾಗ ಅವ್ರು ಕಲ್ತ್ಕೊಳ್ಳೋಕ್ಕಾಗಲ್ಲ. ಆಗ ತಂದೆ ತಾಯಿಗಳು ಕಲ್ತ್ಕೊಂಡು ನೀವು ಆ ಮಗುನ ಹೀಲ್ ಮಾಡಬೇಕು. ಎಸ್ಪೆಷಲಿ ಮಾನಸಿಕವಾದಂತಹ ಸಮಸ್ಯೆ ಅಥವಾ ಒಂಥರ ದೊಡ್ಡ ದೊಡ್ಡ ಏಲ್ಮೆಂಟ್ಸೇ ಬಂದುಬಿಡುತ್ತೆ ಮಕ್ಕಳಿಗೆ. ಪ್ಯಾರಾಲಿಸಿಸ್ ಆಗಿರ್ಬೋದು, ಏನೇನೋ ಈ ಥರ ಒಂಥರ ಡಿಸಾರ್ಡರ್, ದೊಡ್ಡ ದೊಡ್ಡ ಡಿಸಾರ್ಡರ್ ಬಂದುಬಿಟ್ಟಿರುತ್ತೆ. ಅವು ಮೋಸ್ಟ್ ಆಫ್ ದ ಟೈಮ್ಸ್ ಕಾರ್ಮಿಕ್ ನೇಚರ್ ಇರುತ್ತೆ. ಆಗ ತಂದೆ ತಾಯಿ ಇಬ್ಬಿಬ್ಬರು ಕಲ್ತ್ಕೊಂಡು ಅಂಥ ಮಕ್ಕಳಿಗೆ ಸಹಾಯ ಮಾಡಬೇಕಾಗತ್ತೆ. ಸಪೋಸ್ ಸಣ್ಣ ಪ್ರಾಬ್ಲಮ್ ಇತ್ತು ಅಂತ ಇಟ್ಕೊಳ್ಳೋಣ, ಕಾನ್ಸಂಟ್ರೇಷನ್ ಇಲ್ಲ, ಮೆಮೊರಿ ಪವರ್ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ತಲೆನೋವಿದೆ, ಈ ಥರದ್ದೇನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಆ ಮಗುನೂ ಕಲ್ತ್ಕೊಂಡು ತಾಯಿ ಮಗುಗೆ ಸಹಾಯ ಮಾಡ್ತಾ ಬಂದಾಗ ಆ ಸಮಸ್ಯೆ ನಿವಾರಣೆ ಆಗ್ತಿರುತ್ತೆ. ಯಾರಿಗಾರು ದೊಡ್ಡವ್ರಿಗೆ ಕಾಯಿಲೆ ಗೀಲೆ ಬಂದಿದ್ದರೆ ಅವ್ರ ಮಕ್ಕಳು, ಸೊಸೆಯಿಂದರೋ, ಹೆಂಡ್ತಿನೋ, ಯಾರೋ ಇಬ್ಬರು 3 ಜನನೋ 4 ಜನನೋ ಸೇರಿಕೊಂಡು ಕಲಿತು ಆ ತೊಂದರೆಯಲ್ಲಿರೋರಿಗೆ ಸಹಾಯ ಮಾಡ್ತಾ ನೀವೇ ವಾಸಿ ಮಾಡಬೇಕಾಗತ್ತೆ. ಈಗ ನಾನು ಒಂದು ಬ್ರಷನ್ನು ಕೈಯಲ್ಲಿ ಇಟ್ಕೊಂಡು ನಾನಿದ್ದೀನಿ ನಿಮ್ಮ ಮನೆ ಬಚ್ಚಲು ತಿಕ್ಕಕ್ಕೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬಾ ಅಂತೀರಾ, ನಿಮ್ಮ ಅಜ್ಜನ ಮನೆಗೆ ಬಾ ಅಂತೀರಾ, ನಿಮ್ಮ ತಾತನ ಮನೆಗೆ ಬಾ ಅಂತೀರಾ, ಅಕ್ಕದ ಮನೆಗೆ ಬಾ ಅಂತೀರಾ, ಪಕ್ಕದ ಮನೆಗೆ ಬಾ ಅಂತೀರಾ. ನೀವಂತೂ ಏನೂ ಮಾಡ್ಕೊಳ್ಳಲ್ಲ. ಇದು ಸಹಜ. ನಾನು ನೀವು ಅಂತಲ್ಲ, ಪ್ರಪಂಚನೇ ಹಾಗೆ. ಎಷ್ಟು ಜನದ ಮನೆ ಬಚ್ಚಲು ತಿಕ್ಕಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮ ಮನೆ ಬಚ್ಚಲನ್ನ ಹೇಗೆ ತಿಕ್ಕೋದು ಅಂತ ನಿಮಗೆ ತಿಳಿಸ್ಕೊಟ್ಟು ಮಾಡಿಸ್ಬಿಟ್ರೆ ಎಲ್ಲರ ಮನೆ ಬಚ್ಚಲು ಕ್ಲೀನಾಗಿರಲ್ವಾ? ಹಾಗಾಗಿ ನಾನು ಕ್ಲಾಸಸ್ನ ಬಹಳ ಚೀಪಾಗಿ ಮಾಡ್ತೀನಿ. ಸಾಯುವ ತನಕ ಈ ವಿದ್ಯೆಗಳನ್ನು ಎಲ್ಲ ವಿಷಯಗಳಿಗೂ ನಿಮಗೂ ಉಪಯೋಗಿಸ್ಕೋತಾ ನಿಮ್ಮ ಮನೆಯವರಿಗೂ ಟ್ರೀಟ್ಮೆಂಟ್ ಕೊಡ್ತಾ, ಅಷ್ಟೇ ಆದರೆ ಮೋಸ. ಅದು ಸಮಾಜವನ್ನು ಸುಧಾರಿಸ್ಬೇಕು. ನೀವು ನಿಮ್ಮನ್ನು ನೀವೇ ಸುಧಾರಿಸ್ಕೊಂಡ್ರೆ ಸಾಲದು, ನಿಮ್ಮ ಮನೆಯವ್ರಿಗೆ ಮಾತ್ರ ಹೀಲಿಂಗ್ ಕೊಟ್ಟರೆ ಸಾಲದು, ಸಮಾಜವನ್ನು ನೀವು ಹೀಲ್ ಮಾಡಬೇಕು. ಆ ಥರ ಆದರೆ ಮಾತ್ರ ನೀವು ಬದುಕಿದ್ದಕ್ಕೂ ಹುಟ್ಟಿದ್ದಕ್ಕೂ ಸಾರ್ಥಕ. ಇಂತಹ ಒಂದು ಗುರಿಯನ್ನು ನಾನು ತೊಗೊಂಡಿದ್ದೀನಿ. ಎರಡನೇದು, ಈಗ ನಾನು ಬಹಳ ಕಮ್ಮಿ ಬೆಲೆಗೆ ನಿಮಗೆ ಸಿಕ್ಬಿಟ್ರೆ ಎಲ್ಲರೂ ನಾನು ನೀನು ಅಂತ ಬಂದಾಗ ನಾನು ಯಾರಿಗೂ ಹೀಲ್ ಮಾಡೋಕ್ಕಾಗಲ್ಲ. ಹೌದಾ? ನಾನು ಯಾರಿಗೂ ಹೀಲ್ ಮಾಡೋಕ್ಕಾಗಲ್ಲ. ಹೀಗಾಗಿ ನಾನೀಗ ಹೀಲಿಂಗನ್ನೇ ಮಾಡೋಕ್ಕೂ ಆಗದೆ ಹೀಲೇ ಮಾಡ್ತಾ ಇಲ್ಲ. ಯಾವುದೇ ಸಮಸ್ಯೆ ಇರಲಿ, ನೀವು ಮತ್ತು ನಿಮ್ಮ ಸಹಾಯಕರು ಅಂತ ನಾನೇನು ಹೇಳಿದೆ, ರೇಖಿ 3 ಭಾಗ 2 ಭಾಗ ಹಿಪ್ನಾಸಿಸ್ ಕಲ್ತ್ಕೊಂಡು ನಿಮಗೆ ನೀವೇ ಹೀಲ್ ಮಾಡ್ಕೋತಾ ಬಂದಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಈಚೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಸಾಧ್ಯ ಆಗಿದೆ. ಹೀಗಾಗಿ ಐ ವೆಲ್ಕಮ್ ಯು ಟು ಲರ್ನ್ ರೇಖಿ ಹಿಪ್ನಾಸಿಸ್ ಆ್ಯಂಡ್ ಯೂಸ್ ಇಟ್. ಅಫ್ಕೋರ್ಸ್ ವಿಚಿತ್ರವಾದ ಕೇಸ್ಗಳು, ಬಹಳ ಕಷ್ಟಕರವಾದಂತಹ ಕೇಸ್ಗಳು, ಪೆಕ್ಯೂಲಿಯರ್ ಕೇಸಸ್ ಈ ಥರದ್ದೇನಾದರೂ ಇದ್ದರೆ, ಅಥವಾ ಮೆಡಿಕಲ್ ಸೈನ್ಸಲ್ಲಿ ಎಷ್ಟೆಷ್ಟೋ ವರ್ಷಗಳ ಟ್ರೀಟ್ಮೆಂಟ್ ಇದ್ದೂ ಆ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಫೇಲ್ ಆಗಿದ್ದರೆ, ಅಂತಹ ಚಾಲೆಂಜಿಂಗ್ ಕೇಸಸ್ ಕೆಲವು ನಾನು ತೊಗೋತೀನಿ. ಇದು ಕಲೀಲೇಬೇಕು, ನಿಮಗೆ ಸಪೋರ್ಟರ್ಸ್ ಬೇಕೇ ಬೇಕು. ಆದರೆ ನಾನು ಸ್ವಲ್ಪ ದಿನ ಹೀಲ್ ಮಾಡಿ ಒಂದು ಹಂತಕ್ಕೆ ತಂದು ನಿಮ್ಮ ಸಮಸ್ಯೆನ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ನೀವು ಅದನ್ನ ಮಿಕ್ಕಿದ್ದನ್ನ ಟ್ರೀಟ್ ಮಾಡ್ಕೋತಾ ಹೀಲ್ ಮಾಡ್ಕೋತಾ ಮುಂದಕ್ಕೆ ಹೋಗಬೇಕು. ಹೀಗೆ ನಾನು ಈ ವಿಧಾನವಾಗಿ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಈಗ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳಿ. ಒಂದು, ನನಗೆ ಕ್ಯಾನ್ಸರ್ ಇದೆ, ಮೈಗ್ರೇನ್ ಹೆಡ್ಏಕ್ ಇದೆ, ಸಯಾಟಿಕಾ ಇದೆ, ಇದಿದೆ ಅದಿದೆ ಅಂತ ಕೇಳೋ ಅವಶ್ಯಕತೆ ಇದೆಯಾ? ಯಾಕೆ ಅಂದರೆ ಯಾವುದೇ ಕಾಯಿಲೆ ಇದ್ದರೂ ಚಕ್ರಗಳನ್ನ ಸರಿ ಮಾಡ್ಕೊಳ್ಳೋದು, ಸೂಕ್ಷ್ಮ ಶರೀರಗಳನ್ನ ಸರಿ ಮಾಡ್ಕೊಳ್ಳೋದು, ನಿಮ್ಮ ಆರಾ ಪವರ್ಫುಲ್ ಮಾಡ್ಕೊಳ್ಳೋದು, ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದು ಮಾಡಿಕೊಂಡಾಗ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಏನಾಗುತ್ತೆ? ನಿವಾರಣೆ ಆಗುತ್ತೆ. ಹಾಗಾಗಿ ಪರ್ಸ್ನಲ್ ಕ್ವಶನ್ಸ್ ಕೇಳಬೇಡಿ. ನನಗೆ ಈ ಕಾಯಿಲೆ ಇದೆ, ನನಗೆ ಆ ಕಾಯಿಲೆ ಇದೆ, ನಮ್ಮ ತಂದೆಯವ್ರಿಗೆ ಈ ಥರ ತೊಂದರೆ ಇದೆ, ನನ್ನ ಮಕ್ಕಳಿಗೆ ಈ ಥರ ತೊಂದರೆ ಇದೆ, ಇದು ಸರಿ ಮಾಡೋಕ್ಕಾಗತ್ತಾ? ದಯವಿಟ್ಟು ಕೇಳಲೇಬೇಡಿ. 100 ಸಮಸ್ಯೆಗಳಿಗೆ 90ರಿಂದ 95 ಕಾಯಿಲೆಗಳನ್ನ, ಸಮಸ್ಯೆಗಳನ್ನು ಈ ಕಾಂಬಿನೇಷನ್ ಆಫ್ ರೇಖಿ 3ಯಿಂದ ಸರಿ ಮಾಡೋಕ್ಕೆ ಸಾಧ್ಯ ಇದೆ. ಒಂದು 5% 10% ಫೇಲ್ಯೂರ್ ಇದೆ. ಆ ಫೇಲ್ಯೂರ್ ಎಲ್ಲದರಲ್ಲೂ ಇರುತ್ತೆ, ಯಾರೇನು ಮಾಡೋಕ್ಕಾಗಲ್ಲ. ಜನರಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಸೊ ನಿಮ್ಮ ಕಾಯಿಲೆಗಳ ಬಗ್ಗೆ ಬಿಟ್ಟು ಬೇರೆ ರೀತಿಯ ಸಮಸ್ಯೆಗಳು ಅಥವಾ ಬೇರೆ ರೀತಿಯ ಕ್ವಶನ್ಸ್ ಇದ್ದರೆ ಕೇಳಿ, ಹೇಳ್ತೀನಿ. ಹಾಂ, ಇದಕ್ಕೆ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಸ್ವಲ್ಪ ಇಂಟೆಲಿಜೆನ್ಸ್ ಇದ್ದರೆ ಸಾಕು, ಸ್ವಲ್ಪ ಓಪನ್ ಮೈಂಡೆಡ್ನೆಸ್ ಇದ್ದರೆ ಸಾಕು, ಸ್ವಲ್ಪ ನಿಮಗೋಸ್ಕರ ಟೈಮನ್ನು ನೀವು ತಗೊಳ್ಳೋವಂಥ ಪ್ರವೃತ್ತಿ ಇದ್ದರೆ ಸಾಕು.
ದಿನಕ್ಕೆ 1.5 ಇಂದ 2 ಗಂಟೆ ನಿಮಗೆ ನೀವೇ ಮೀಸಲಾಗಿ ಇಟ್ಕೋಬೇಕು. ಮೆಕ್ಯಾನಿಕಲಾಗಿ ಮಾಡ್ತಾ ಹೋಗಿ ನಿಮಗೆ ಗುಣ ಸಿಗ್ತಾ ಬರುತ್ತೆ. ನಂಬಿಕೆ ಇಲ್ದಿದ್ರೂ ತೊಂದರೆ ಇಲ್ಲ, ಮೆಕ್ಯಾನಿಕಲಾಗಿ ನೀವು ಮಾಡ್ತಾ ಬಂದಾಗ ನಿಮಗೆ ಸಾಧಾರಣವಾಗಿ ಗುಣ ಕಂಡೇ ಕಾಣುತ್ತೆ. ಅನ್ಎಜುಕೇಟೆಡ್ ಪೀಪಲ್ ಕೂಡ ಕಲಿತು ಅವರ ಸಮಸ್ಯೆಗಳಿಂದ ಹೊರಗೆ ಬಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ನೆಕ್ಸ್ಟ್, ಸಾಧಾರಣವಾಗಿ ಸ್ನಾನ ಮಾಡಿದ ತಕ್ಷಣ ಆ ಶಕ್ತಿಗಳನ್ನು ಉಪಯೋಗಿಸ್ಬೇಕು ಮತ್ತು ದಿನದಲ್ಲಿ ಬಿಟ್ಟು 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 ಉಪಯೋಗಿಸ್ಬೇಕು. ಇದನ್ನೆಲ್ಲ ಕಲ್ತ್ಕೊಂಡು ನಾವು ಬೇರೆಯವ್ರಿಗೆ ಹೀಲ್ ಮಾಡಿದಾಗ ಅವರ ಕಾಯಿಲೆಗಳು ಸಮಸ್ಯೆಗಳು ನಮಗೆ ಬರೋಲ್ಲ, ನಮ್ಮ ಕಾಯಿಲೆಗಳು ಅವ್ರಿಗೆ ಹೋಗೋದಿಲ್ಲ. ಫುಲ್ ಪ್ರೂಫ್. ಆಹಾರದಲ್ಲಿ ಪಥ್ಯ ಸಾಧಾರಣ ನಾನೇನು ಹೇಳಲ್ಲ, ಯಾಕಂದರೆ ಐ ಲವ್ ಈಟಿಂಗ್ ಮೈಸೆಲ್ಫ್. ಹಾಗಾಗಿ ನಾನು ಚೆನ್ನಾಗಿ ತಿನ್ನುವಾಗ ನೀವು ಯಾಕೆ ತಿನ್ನಬಾರ್ದು? ಹಾಗಾಗಿ ಆಹಾರದಲ್ಲಿ ಪಥ್ಯ ಇಲ್ಲ. ಜನರಲಿ ಈ ಸೈನ್ಸಸ್ ಎಲ್ಲ ಬಹಳ ಸೇಫ್. ನೀವು ಮಾಡುವಾಗ ಅದರಲ್ಲಿ ಡೌಟ್ಸ್ ಏನು ಬರೋಲ್ಲ. ಹಾಗೇನಾದರೂ ಬಂದರೆ ನನ್ನನ್ನು ಮೀಟ್ ಮಾಡಿದಾಗ ನಾನು ಸಾಲ್ವ್ ಮಾಡ್ತೀನಿ. ಆದರೆ ನನ್ನ ಮಾತು ಬಹಳ ಕಮ್ಮಿ ಇರುತ್ತೆ, ನಾನು ಈಸಿಯಾಗಿ ಸಿಕ್ಕೋದು ಇಲ್ಲ. ಆದರೆ ನಿಮ್ಮ ರಿಯಲ್ ಪ್ರಾಬ್ಲಮ್ಸ್ ಇದ್ದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಅದಕ್ಕೊಂದು ವ್ಯವಸ್ಥೆನ ನೀವೆಲ್ಲ ಕಲ್ತ ಮೇಲೆ ನಾನು ಹೇಳ್ತೀನಿ. ಎಷ್ಟು ದಿನ ಬೇಕು ವಾಸಿ ಆಗೋಕ್ಕೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಜನರಲಿ ನೀವು ಕಲಿತು ಮಾಡ್ತಾ ಮಾಡ್ತಾ 1 ತಿಂಗಳೋ 2 ತಿಂಗಳಲ್ಲೋ ಒಳ್ಳೆ ರಿಸಲ್ಟ್ ಬರುತ್ತೆ. ಬಟ್ ಹೇಳೋಕ್ಕಾಗಲ್ಲ. ಇವಾಗ ಡಯಾಬಿಟೀಸ್ ಅಂತ ಇಟ್ಕೊಳ್ಳಿ, 4 ತಿಂಗಳು 5 ತಿಂಗಳು 6 ತಿಂಗಳು ಬೇಕಾಗ್ಬೋದು. ನಾನು ಯಾವುದಕ್ಕೂ ಆಹಾರ ಪಥ್ಯ ಹೇಳಲ್ಲ. ಡಾಕ್ಟ್ರ್ ಹೇಳಿದರೆ ಅದನ್ನ ಫಾಲೋ ಮಾಡೋದು ನಿಮ್ಮ ಕರ್ತವ್ಯ. ಯಾವ ಔಷಧಿಗಳನ್ನೂ ಬಿಡೋ ಹಾಗಿಲ್ಲ. ಒಂದು ಸಲ ವಾಸಿ ಆದಮೇಲೆ ಮತ್ತೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಜನರಲಿ ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬಂದ ಮೇಲೆ ಸುಮಾರು ದಿನ ಕಂಟಿನ್ಯೂ ಮಾಡಬೇಕು ಈ ಶಕ್ತಿಗಳನ್ನು ಉಪಯೋಗಿಸೋದು ಅಂತ ಹೇಳ್ತೀನಿ. ಅದಾದಮೇಲೆ ಟ್ರಿಕಲ್ ಚಾರ್ಜಿಂಗ್ ತರಹ ಆಗಾಗ ವಾರದಲ್ಲಿ ಒಂದ್ಸಲಿನೋ 2-3 ದಿನಕ್ಕೊಂದ್ಸಲಿನೋ ಸ್ವಲ್ಪ ಸ್ವಲ್ಪ ಆ ಶಕ್ತಿ ಬಳಸೋದು ಒಳ್ಳೆಯದು. ಔಷಧಿಗಳನ್ನ ನಿಲ್ಲಿಸಿ ಅಂತ ಹೇಳೋ ಅಧಿಕಾರ ನನಗಿಲ್ಲ, ಯಾಕೆಂದರೆ ನಾನು ಮೆಡಿಕಲ್ ಡಾಕ್ಟರ್ ಅಲ್ಲ. ನೀವು ಏನೇನು ತೊಗೊತಾ ಇದ್ದೀರೋ ಔಷಧಿಗಳೆಲ್ಲ ತೊಗೋಬೇಕು. ಇವನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡ್ತಾ ಬರಬೇಕು. ಮೆಡಿಕಲ್ ಡಾಕ್ಟರ್ ಸಹಾಯದಿಂದ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾ ಇರಬೇಕು. ನಿಮಗೆ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೋ ನೋಡ್ಕೊಂಡು ಅವರೇ ಔಷಧಿಗಳನ್ನ ಕಮ್ಮಿ ಮಾಡ್ಕೋತಾರೆ. ಓಕೆ, ರೇಖಿ 3 ದಿನ ಮತ್ತು ಅಡ್ವಾನ್ಸ್ಡ್ ಹಿಪ್ನಾಸಿಸ್ 3 ದಿನದಲ್ಲಿ ಹೇಳ್ಕೊಡ್ತೀನಿ. ಸಾಧಾರಣ ಶನಿವಾರ ಭಾನುವಾರ ಮಾಡ್ತೀನಿ. ನೋಡಿ, ನಾವು ಈ ಕೆಲವು ವಿದ್ಯೆಗಳನ್ನ ಕಲ್ತ್ಕೊಂಡ್ಮೇಲೆ ನಮಗೆ ನಾವೇ ಮಾಡ್ಕೋತೀವಿ. ಪರಿಸರಕ್ಕೂ ನಾವು ಕೊಡ್ತಾ ಬರ್ತೀವಿ. ವಾಸವಾಗಿರೋ ಮನೇನೂ ನಾವು ಹೀಲ್ ಮಾಡ್ತಾ ಬರ್ತೀವಿ. ನೀವು ಪ್ರೊಫೆಷನಲ್ ಹೀಲರ್ ಆಗಬೇಕಾದ್ರೆ ರೇಖಿ 3 ಹಿಪ್ನಾಸಿಸ್ 2 ಭಾಗ ಸಾಕಾಗಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಕಲ್ತ್ರೆ ಒಳ್ಳೆಯದು. ಬಟ್ ರೇಖಿ 3 ಭಾಗ ಹಿಪ್ನಾಸಿಸ್ 2 ಭಾಗದಲ್ಲೇ ನೀವು ಬ್ರಹ್ಮಾಂಡವಾದಂಥ ಕೆಲಸ ಮಾಡೋಕ್ಕೆ ಸಾಧ್ಯ. ಯು ಕ್ಯಾನ್ ಡೂ ಮಿರಾಕಲ್ಸ್ ಮಾಡೋಕ್ಕೆ ಸಾಧ್ಯ. ನಿಮಗೆ ಕಾಲಾವಕಾಶ ಇದ್ದರೆ 2 ತಿಂಗಳು 3 ತಿಂಗಳು 5 ತಿಂಗಳು 6 ತಿಂಗಳು ಕಾಲಾವಕಾಶ ಮೆಡಿಕಲ್ ಡಾಕ್ಟ್ರ್ ಕೊಟ್ಟಿದ್ದಲ್ಲಿ ನೀವು ಇದನ್ನು ಕಲಿತು ನೀವು ಎಕ್ಸ್ಪರಿಮೆಂಟೇಷನ್ ಮಾಡೋದು ವರ್ತ್ ಇಟ್. ಅಪೆಂಡಿಸೈಟಿಸ್ ಬರ್ಸ್ಟ್ ಆಗೋಗ್ತಾ ಇದೆ, ಇನ್ನು 5 ನಿಮಿಷದಲ್ಲಿ ಸತ್ತು ಹೋಗ್ತಾನೆ ಅಂತಿರುವಾಗ ರೇಖೆ ಕೊಟ್ಟು ಸರಿ ಮಾಡ್ತೀನಿ ಅನ್ನೋ ಉದ್ಘಟತನ ಬೇಡ. ಸೊ ಯು ಹ್ಯಾವ್ ಟು ಡಿಸೈಡ್ ದಿ ಸೀರಿಯಸ್ನೆಸ್ ಆಫ್ ಯುವರ್ ಪ್ರಾಬ್ಲಮ್. ಪ್ರಿಫರಬಲಿ ಮೆಡಿಕಲ್ ಡಾಕ್ಟ್ರನ್ನ ಒಂದು ಸಜೆಷನ್ ತೊಗೊಂಬಿಡಿ. ನಾನು ಇನ್ನು 2 ತಿಂಗಳು 3 ತಿಂಗಳು ಕಾಯಬೇಕು ಅಂತಿದ್ದೀನಿ, ಅಷ್ಟು ಟೈಮ್ ಇದೆಯಾ? ಔಷಧಿ ನೀವು ತೊಗೊತಾ ಒಂದು 2-3 ತಿಂಗಳಕ್ಕಾದರೆ ಆಗತ್ತಾ? ನೀವು ಆ ಪರ್ಮಿಷನ್ ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಯುವರ್ ಮೆಡಿಕಲ್ ಡಾಕ್ಟರ್. ಬೇರೆ ಊರಿಂದ ಯಾರಾದರೂ ಬಂದಿದ್ದರೆ ನೀವೇನಾದ್ರು ಆರ್ಗನೈಸ್ ಮಾಡೋ ಹಾಗಿದ್ರೆ ವಿ ವಿಲ್ ಟೇಕ್ ಅಪ್ ದಿ ಫೈನಾನ್ಷಿಯಲ್ ಕಮಿಟ್ಮೆಂಟ್. ನೀವು ಅಲ್ಲಿ ಆರ್ಗನೈಸ್ ಮಾಡ್ಬೋದು. 1,000 ಜನ 2,000 ಜನ ಸೇರಿಸ್ಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋ ಖರ್ಚು ನಾವು ಕೊಡ್ತೀವಿ, ನೀವು ಮಾಡ್ಬೋದು. ಆ ಥರ ಮಾಡ್ಬೋದು. ಅದನ್ನು ನೀವು ಮಾಡಬೇಕಾದ್ರೆ ಹಿಪ್ನಾಸಿಸ್ 3 ಬೇಕು. ನೀವು ವ್ಯಕ್ತಿಯನ್ನು ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ನೋಡಬೇಕಾದ್ರೆ ಹಿಪ್ನಾಸಿಸ್ 3ನಲ್ಲಿ ಹೇಳ್ಕೊಡ್ತೀನಿ. ಖಂಡಿತ ನಾನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಯಾವ ರೀತಿ ಹೈಲಿ ಕಾಂಪ್ಲಿಕೇಟೆಡ್ ಕೇಸ್ ವೇರ್ ದಟ್ ಲೇಡಿ ಹ್ಯಾಡ್ ಸ್ಪೆಂಟ್ 7 to 8 lakh rupees over 20 years of allopathic treatment, 18 years of allopathic treatment, 2 years of Ayurveda and other things, spending 7 to 8 lakh rupees, had not got any benefit, and she is almost perfect. ಮೆಂಟಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ಆದರೆ ಅವರು ನಾವು ಕರ್ಕೊಂಡು ಹೋಗ್ಬೇಕು ಅಂತಂದರೆ ಬರೋದಿಲ್ಲ ಅಂತ ಅದಕ್ಕೆ ತಂದೆ ತಾಯಿನೇ ಕಲ್ತ್ಕೊಂಡು ಅವರೇ ಏನಾದರೂ ಮಾಡಬೇಕಾಗತ್ತೆ ಅಷ್ಟೆ. ಮತ್ತೊಂದು ಯಾರು ಪೇಷಂಟೋ ಅವರು ಒಪ್ಕೊಳ್ದಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಬೇಸಿಕ್ ಅಕ್ಸೆಪ್ಟೆನ್ಸ್ ಫ್ರಮ್ ದ ಸಫರರ್ ಈಸ್ ವೆರಿ ಇಂಪಾರ್ಟೆಂಟ್. ಅದಿಲ್ಲದೆ ಏನು ಮಾಡೋಕ್ಕಾಗಲ್ಲ. ಹೌದು, ಯಾವುದೇ ಕಾಯಿಲೆ ಯಾವುದೇ ಸಮಸ್ಯೆನ ಡಿಸ್ಟೆಂಟ್ ಹೀಲಿಂಗ್ ಅನ್ನೋ ಟೆಕ್ನಿಕಲ್ಲಿ ವಾಸಿ ಮಾಡೋಕ್ಕೆ ಸಾಧ್ಯ. ಅದನ್ನು ನಿಮಗೆ ನಾನು ಹೇಳ್ಕೊಟ್ಟು ನಿಮ್ಮ ಹತ್ರ ಮಾಡಿಸ್ತೀನಿ, ನಾನು ಮಾತ್ರ ಮಾಡಲ್ಲ. ರೇಖಿನಲ್ಲೂ ಬರುತ್ತೆ, ಹಿಪ್ನಾಸಿಸಲ್ಲೂ ಬರುತ್ತೆ, ಎರಡರಲ್ಲೂ ಬರುತ್ತೆ. ಮಾಡ್ತಾ ಅಕಸ್ಮಾತ್ ತಪ್ಪು ಮಾಡಿದ್ರೆ ಕೆಟ್ಟದ್ದಂತೂ ಆಗೋದಿಲ್ಲ. ರಿಸಲ್ಟ್ಸ್ ಕಮ್ಮಿ ಆದಾಗ ಯಾಕೆ ಹಿಂಗಾಯಿತು ಅಂತ ನೀವು ಆಲೋಚನೆ ಮಾಡ್ಬೋದು. ಇದರಲ್ಲಿ ಕೆಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ತಲೆಯನ್ನು ಉಪಯೋಗಿಸಿದಾಗ, ಲಾಜಿಕಲ್ ಮೈಂಡ್ ಯೂಸ್ ಮಾಡಿದಾಗ ನಾವು ತಪ್ಪು ಮಾಡ್ತೀವಿ. ಇದು ಪ್ರಕೃತಿ ಸಹಜವಾಗಿ ಆಗುವಂಥ ಕ್ರಿಯೆ ಆಗಿರೋದ್ರಿಂದ ನಮ್ಮ ಪಾತ್ರ ಬಹಳ ಕಮ್ಮಿ ಇರುತ್ತೆ. ಇನ್ಫ್ಯಾಕ್ಟ್ ಆನೆಸ್ಟ್ಲಿ ಸ್ಪೀಕಿಂಗ್, ನನಗೆ ಎಷ್ಟೋ ಸಲ ಅನಿಸುತ್ತೆ, ನಾನು ಎಂಥ ಮುಟ್ಟಾಳು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಮಕ್ಕಳ ಥರ ಆಡ್ತಾಯಿದ್ದೀನಿ, ನನಗೇನೂ ಗೊತ್ತಿಲ್ಲ, ಕಾಯಿಲೆಗಳು ಹೆಂಗೆ ವಾಸಿ ಆಗ್ತಾಯಿದೆ, ನಾನು ಮೋಸ ಮಾಡ್ತಾಯಿದ್ದೀನಿ ಜನಗಳಿಗೆ ಅಂತ ಎಷ್ಟೋ ಸಲ ಅನಿಸುತ್ತೆ. ಆದರೂ ಅವ್ರ ಕಾಯಿಲೆಗಳಿಂದ ಹೊರಗೆ ಬರ್ತಿರುವಾಗ, ಇಲ್ಲ ನಾನು ಮಾಡ್ತಿರೋದು ಸರಿ ಇರ್ಬೋದಾ ಅಂತ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ. ಹಾಗಾಗಿ ನಾನು ಹೇಳೋದು ಏನಪ್ಪ ಅಂದರೆ, ಇವೆಲ್ಲ ಭಾಳ ಸಿಂಪಲ್ ಟೆಕ್ನಿಕ್ಸ್, ವೆರಿ ಈಸಿ ಟೆಕ್ನಿಕ್ಸ್. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ತಪ್ಪಾಗಲ್ಲ, ಕೆಡೋದಿಲ್ಲ, ಒಳ್ಳೆಯದೇ ಆಗ್ತಾ ಬರೋದು. ರೇಖಿ 1 and 2 ಇಂದ ನಾಟ್ ಮಚ್ ಕ್ಯಾನ್ ಬಿ ಡನ್. ರೇಖಿ 3 ಮಾಡಲೇಬೇಕು ಮತ್ತು ಹಿಪ್ನಾಸಿಸ್ ಕಂಬೈನ್ ಮಾಡ್ಬೋದು. ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಇಲ್ಲದೇ ಇದ್ದರೆ ನನ್ನ ಹತ್ರ ರಿಪೀಟ್ ಮಾಡೋದು ಒಳ್ಳೆಯದು. ಯಾಕಂದರೆ ನನ್ನ ಲೈನ್ ಆಫ್ ಥಾಟಲ್ಲಿ ನೀವು ಇರ್ತೀರಾ, ನಾನು ಹೇಳೋದು ಅರ್ಥ ಆಗುತ್ತೆ, ಈಸಿ ಆಗುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಥರ್ಡ್ ಒನ್ನೇ ಕಲಿಬೋದು. ನೋಡಿ, ಒಂದು ಹೇಳ್ತೀನಿ, ಯಾವುದೇ ಎಮರ್ಜೆನ್ಸಿನ ಇದರಲ್ಲಿ ಟ್ರೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಎಸ್ಪೆಷಲಿ ದೈಹಿಕ ಎಮರ್ಜೆನ್ಸಿ, ಡು ನಾಟ್ ಟ್ರೈ. ಮೆಡಿಕಲ್ ಸೈನ್ಸ್ ಈಸ್ ದ ಬೆಸ್ಟ್ ಸೈನ್ಸ್. ಸರ್ಜರಿ ಇದೆ, ಎಮರ್ಜೆನ್ಸಿ ಇದೆ, ಇಂಥವನ್ನೆಲ್ಲ ನೀವು ಟ್ರೈ ಮಾಡಿ ಅಷ್ಟೇ ಹೊರತು ಹೋಪ್ ಇಟ್ಕೋಬೇಡಿ. ಅಲೋಪತಿ ಈಸ್ ದ ಬೆಸ್ಟ್ ಸೈನ್ಸ್. ಟೈಮ್ ಇದೆಯಾ, ಇದನ್ನು ಉಪಯೋಗಿಸಿ ಅಷ್ಟೇ. ಟೈಮ್ ಇದೆಯಾ, ಯೂಸ್ ಮಾಡಿ. ಎಮರ್ಜೆನ್ಸಿ ಮಾನಸಿಕ ಸಮಸ್ಯೆ ಇದೆಯಾ, ಇವು ವರ್ಕ್ ಆಗುತ್ತೆ. ಮಾನಸಿಕ ಸಮಸ್ಯೆ ಎಮರ್ಜೆನ್ಸಿ ಎಷ್ಟೋ ಸಲ ಇದು ವರ್ಕ್ ಆಗುತ್ತೆ. ಆಗಲೇಬೇಕು ಅಂತ ರೂಲ್ ಇಲ್ಲ. ಜನರಲಿ 1 and 2 ಆಗುತ್ತೆ. ರೇಖಿ 3 ವಿತ್ 1 and 2 ಜನರಲಿ ಆಗುತ್ತೆ. 100 ಜನಕ್ಕೆ ಒಂದು 20 ಜನಕ್ಕೆ ಆಗಲಿಕ್ಕಿಲ್ಲ, ಆವಾಗ ನೋಡೋಣ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಸರಿ ಮಾಡ್ಕೊಳ್ಳೋಕೆ ಆಗೋ ಹಾಗೆ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಒನ್ಲಿ ಥಿಂಗ್ ಈಸ್, ಯಾರೂ ನನ್ನ ಹತ್ರ ಬರಬಾರ್ದು ಟ್ರೀಟ್ಮೆಂಟ್ಗೆ. ಅಷ್ಟು ಜವಾಬ್ದಾರಿ ನಾನು ತೊಗೊಂಡು ನಾನು ಆದಷ್ಟು ಸಪ್ಲಿಮೆಂಟ್ ಮಾಡ್ತೀನಿ, ಆದಷ್ಟು ಸಪೋರ್ಟ್ ಕೊಡ್ತೀನಿ. ಆದಷ್ಟು ಮೋಸ್ಟ್ ಆಫ್ ದ ಟೈಮ್ಸ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ನನ್ನ ಗ್ರಹಗತಿ ಹಾರ್ಸ್ಕೋಪಲ್ಲಿ ಸಾಯೋ ತನಕ ದರಿದ್ರನಾಗಿರಬೇಕು ಅಂತ ಆಶೀರ್ವಾದ ಇದೆ. ಒಂದು ಸಣ್ಣ ಜಾಗ ಕೊನೆಯಲ್ಲಿ ಬೇಕಲ್ಲ, 3/6 ಅಷ್ಟು ಪರ್ಮನೆಂಟ್ ನೀನು ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹಾರ್ಸ್ಕೋಪಲ್ಲಿದೆ. ಆದರೆ ಈ ವಿದ್ಯೆಗಳ ಮುಖಾಂತರ ಉಪಯೋಗಿಸಿ 1996 ಒಂದು ಕಾಸು ಸಾಲ ಇಲ್ಲದಂಗೆ ಕ್ಲಿಯರ್ ಮಾಡೋಕ್ಕಾಯಿತು. ಅಷ್ಟರಲ್ಲಿ ನಾನು PhD 1 year ಆಗಿದ್ದನ್ನ ಬಿಟ್ಬಿಟ್ಟಿದ್ದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದನ್ನ ಬಿಟ್ಬಿಟ್ಟಿದ್ದೆ, ಬ್ಯೂಟಿಫುಲ್ ಇಂಡಸ್ಟ್ರಿ ಬಿಟ್ಟಾಕ್ಬಿಟ್ಟಿದ್ದೆ. ಆ್ಯಂಡ್ ಯೆಟ್ ಐ ಕುಡ್ ವೈಪ್ ಆಫ್, ಕ್ಲಿಯರ್ ಆಫ್ ಆಲ್ ಮೈ ಡೆಟ್ಸ್. ಇದುವರೆಗೂ ಸಾಲ ಇಲ್ಲ. 20 ಎಕರೆ ಜಮೀನು ಮಾಡಿ, ಅಷ್ಟಲ್ಲದೆ ಪ್ರಪಂಚನೇ ಚಾಲೆಂಜ್ ಮಾಡುವಂಥ ಒಂದು ಆಶ್ರಮ ಮಾಡಬೇಕು ಅಂತಿದ್ದೀನಿ. ಇಲ್ಲಿ ಬಂದಿದ್ದ ದುಡ್ಡೆಲ್ಲ ಅಫ್ಕೋರ್ಸ್ ಅಲ್ಲಿಗೆ ಹಾಕ್ತೀನಿ ನಾನು. ಎಂಥದ್ದು ಪೇಯ್ನ್ಲೆಸ್ ಚೈಲ್ಡ್ ಬರ್ತ್, ಎಂಥದ್ದು ಮಾಡೋದು ಪೇಯ್ನ್ಲೆಸ್ ಚೈಲ್ಡ್ ಬರ್ತ್. ಯಾಕೆ ಅಂದರೆ ನಾವು ಬರೀ ಮಾತಾಡ್ತಾ ಇದ್ದೀವಿ, ದೇಶ ಹಂಗಾಗಬೇಕು, ಪ್ರಪಂಚ ಹಿಂಗಾಗಬೇಕು ಅಂತ. ಏನು ಮಾಡ್ತಾಯಿದ್ದೀವಿ, ಆದರೆ ನಾವು ಮಾಡ್ತಿರೋದು ಪ್ರಕೃತಿ ವಿರುದ್ಧವಾದ ಕೆಲಸನೇ ಮಾಡ್ತಿರೋದು. ಮಗುನ ಹೇಳಬೇಕಾದ್ರೆ ಎಷ್ಟು ಅವೈಜ್ಞಾನಿಕವಾಗಿ ಜ್ಞಾನಿಗಳು ಮಾಡ್ತಾರೆ. ಓದಿರೋರು ವಿಜ್ಞಾನಿಗಳು ಅಂತ ಕರ್ಕೊಳ್ಳೋರು ಎಷ್ಟು ಅವೈಜ್ಞಾನಿಕವಾಗಿ ಡೆಲಿವರೀಸ್ ಮಾಡ್ತಾರೆ ನೋಡಿ. ಈ ಪೆನ್ನನ್ನು ನಾನು ಡ್ರಾಪ್ ಮಾಡಿದ್ರೆ ಏನಾಗುತ್ತೆ, ಕೆಳಕ್ಕೆ ಹೋಗುತ್ತೆ ಅಂತ ಓದಿಲ್ದಿರೋನಿಗೂ ಗೊತ್ತಿರುತ್ತೆ. ಹೌದಾ? ಇದನ್ನು ನಾನು ಮೇಲಕ್ಕೆ ಎಸಿಬೇಕಾದ್ರೆ ಎನರ್ಜಿ, ಎಫರ್ಟ್ ಹಾಕಬೇಕಲ್ವಾ? ಮಗುನ ಹೇಗೆ ಹೆರ್ತೀವಿ, ಎಗನೆಸ್ಟ್ ದ ಗ್ರಾವಿಟಿ ಹೆರಿಸ್ತಾರೆ. ತಾಯಿ ಎನರ್ಜಿ ಹಾಕಬೇಕಲ್ವಾ? ತಾಯಿಗೆ ಸ್ಟ್ರೈನ್ ಆಗಲ್ವಾ? ಆ ತಾಯಿಗೆ ಸ್ಟ್ರೈನ್ ಆಗ ಅದು ನೋವಾಗಿ ಮಾರ್ಪಾಡಾಗಲ್ವಾ? ಆ
ಆ ನೋವು ಮತ್ತು ಸ್ಟ್ರೈನ್ ಮಗು ಮೇಲೆ ವರ್ಗಾವಣೆ ಆಗಲ್ವಾ? ಆಫ್ಟರ್ ಆಲ್ ದೇ ಆರ್ ಇಂಟಗ್ರಲ್ ಪಾರ್ಟ್. ವರ್ಗಾವಣೆ ಆಗಲ್ವಾ? ಅಂಥ ಹಿಂಸೆಯಿಂದ ಮಗು ಹುಟ್ಟಿದಾಗ ಹಾಯಾಗಿ ಶಾಂತಿಯಿಂದ ಆರೋಗ್ಯವಾಗಿ ಹೆಂಗಿರಕ್ಕೆ ಸಾಧ್ಯ? ಮಗು ಶಾಂತಿಯಿಂದ ಬೆಳೆದಿದ್ದರೆ ದೊಡ್ಡದಾದ ಮೇಲೆ ಮಗು ಶಾಂತಿಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಮಕ್ಕಳು ಶಾಂತಿಯಿಂದ ಇರೋಕ್ಕೆ ಸಾಧ್ಯ ಇಲ್ವೋ, ದೇಶ ಮತ್ತು ಪ್ರಪಂಚ ಎಲ್ಲಿಂದ ಶಾಂತಿ ಇರುತ್ತೆ? ಹೀಗಾಗಿ ಹುಡ್ತಾನೆ AK-47 ಇಟ್ಕೊಂಡು ಹುಟ್ಬಿಡ್ತಾರೆ ಮಕ್ಕಳು. ಸೊ 32 ಹೆರಿಗೆ ಮಾಡಿದ್ದೀನಿ, ಸಹಜವಾದಂತಹ ನ್ಯಾಚುರಲ್ ಚೈಲ್ಡ್ ಬರ್ತ್ 32 ಮಾಡಿದ್ದೀನಿ. ಆದರೆ ನನಗೆ ಬರ್ತಾ ಬರ್ತಾ ಮೋಸಗಳಾಗೋಕ್ಕೆ ಶುರುವಾಗೋಯ್ತು. ಅದಕ್ಕೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಈಗ ನನ್ನ ಆಶ್ರಮದಲ್ಲಿ ಆಪರೇಷನ್ ಥಿಯೇಟ್ರು ಕಟ್ಟಿಸಿ ಗೈನಕಾಲಜಿಸ್ಟ್ನ ನಮ್ಮ ಟ್ರಸ್ಟ್ ಮುಖಾಂತರ ಕೆಲಸಕ್ಕೆ ಇಟ್ಕೊಂಡಾಗ ಯಾರೂ ನಮ್ಮನ್ನು ಮೋಸ ಮಾಡೋಕ್ಕಾಗೋದಿಲ್ಲ. ಸಹಜವಾದ ಕ್ರಿಯೆಗೇ ಮೊದಲ ಆದ್ಯತೆ. ಅಲ್ಲಿ ಫೇಲ್ ಆದರೆ ಮೆಡಿಕಲ್ ಪೀಪಲ್ ವಿಲ್ ಟೇಕ್ ಓವರ್. ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಗಂಡ ಹೆಂಡತಿ ಥರ, ಒಂದು ಕಾಯಿನ್ನಲ್ಲಿ 2 ಫೇಸ್ ಇದ್ದಂಗೆ ಇವೆಲ್ಲ ಒಂದಾಗಬೇಕು. ಮೆಡಿಕಲ್ ಸೈನ್ಸೇ ದೊಡ್ಡವರು ಅನ್ನೋದು, ಈ ಬೇರೆ ಸೈನ್ಸ್ ಅವ್ರು ದೊಡ್ಡವರು ಅಂದರೆ ಸಫರರ್ಸು, ಹ್ಯುಮ್ಯಾನಿಟಿ 2 ಮರ್ಜ್ ಆಗಬೇಕು. ಸೈನ್ಸ್ ಮತ್ತು ಪ್ರೀತಿ ಅಥವಾ ವಾತ್ಸಲ್ಯ ಅಥವಾ ಮಿಕ್ಕಿದ್ದು ಮರ್ಜ್ ಆಗಬೇಕು. ಆವಾಗ ಮಾತ್ರ ನಾವು ಸಂತೋಷವಾಗಿ ಬದುಕಬಾಳೋದು, ಇಲ್ಲಾಂದರೆ ಆಗೋದಿಲ್ಲ. ಮತ್ತೊಂದು ಅಡಿಕ್ಷನ್ ಸೆಂಟರ್ ಮಾಡ್ತಾಯಿದ್ದೀನಿ. ಒಳ್ಳೆ ವಯಸ್ಸಿನ ಮಕ್ಕಳು 15, 20, 25 ವರ್ಷದ ಮಕ್ಕಳು ಅಡಿಕ್ಟ್ಸ್ ಆಗೋಗಿ ನರಕದಲ್ಲಿದ್ದಾರೆ. ತಂದೆ ತಾಯಿಗಳು ಅಡಿಕ್ಟ್ಸ್ಗೇನು ಅಷ್ಟು ಗೊತ್ತಾಗೋದಿಲ್ಲ, ಬಟ್ ತಂದೆ ತಾಯಿಗಳು ನರಕದಲ್ಲಿದ್ದಾರೆ. ಸಂಕಟ ಆಗುತ್ತೆ. ಒಂದು 2-3 ಕೇಸ್ ಸಾಲ್ವ್ ಮಾಡೋಕ್ಕೆ ಹೋಗ್ಬಿಟ್ಟು ಮನಸ್ಸಿಗೆ ಭಾಳ ನೋವಾಗೋಯ್ತು. ಸೂರ್ಯನ ಬೆಳಕು ಬೀಳ್ದಿರೋಂಥ ಜಾಗದಲ್ಲಿ ಕೂಡ ಹಾಕ್ದಂಗೆ ತಿಂಗಳಾನ್ಗಟ್ಲೆ ಇಡಬೇಕಾಗತ್ತಂತ ಅವ್ರನ್ನ. ಒಳ್ಳೆ ವಯಸ್ಸಲ್ಲಿ ಆ ಥರ ಇರಬೇಕು ಅನ್ನೋ ಎಷ್ಟು ನೋವಾಗುತ್ತೆ, ಎಷ್ಟು ಸಂಕಟ ಆಗುತ್ತೆ. ಹೀಗಾಗಿ 1 ಏಕರಷ್ಟೋ 3/4 ಎಕರಷ್ಟೋ ದೊಡ್ಡ ಫೆನ್ಸ್ ಜೋರಾಗಿ ಮಾಡಿ ಅಗ್ರಿಕಲ್ಚರ್ ಮಾಡಿಸ್ತೀನಿ. ಭೂತಾಯಿ ಜೊತೆ ಸಂಪರ್ಕ ಇರಬೇಕು. ಹೋಮ ಹವನ, ಮೆಡಿಟೇಷನ್, ಪಾಸ್ಟ್ ಲೈಫ್ ಥೆರಪಿ, ಸ್ಪಿರಿಚುವಲಿಸ್ಮೆಂಟ್, ಯೋಗ, ಪ್ರಾಣಾಯಾಮ ಇವೆಲ್ಲ ಕಂಬೈನ್ ಮಾಡೋದಲ್ಲದೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟು ಕೊಡಿಸೋ ವ್ಯವಸ್ಥೆ ಮಾಡಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ಹೀಗೆ ಓಲ್ಡ್ ಏಜ್ ಹೋಮ್ ಮಾಡ್ತೀನಿ. ಒಂದು ರಿಟೈರ್ ಆಗೋದ್ಮೇಲೆ ಜನಗಳಿಗೆ ಒಂದು ನೋವು ಬಂದುಬಿಡುತ್ತೆ, ಅಯ್ಯೋ ನಾನು ವೇಸ್ಟ್ ಆಗೋದೆ ಅಂತ ಅನ್ನಿಸ್ತಿರುತ್ತೆ. ಅಂಥವ್ರಿಗೆ ರೇಖಿ ಹಿಪ್ನಾಸಿಸ್ ಹೇಳ್ಕೊಟ್ಟು ಅವರ ಮುಖಾಂತರ 4 ಜನಕ್ಕೆ ತೊಂದರೆ ಇರೋ ಮಕ್ಕಳಿಗೋ ಕಾಯಿಲೆ ಇರೋ ಜನಗಳಿಗೋ ಇನ್ಪೇಷಂಟ್ ಫೆಸಿಲಿಟಿ ಕೊಟ್ಟು ವಾಸಿ ಮಾಡಿಸಿದಾಗ ಇವರು ನಾನು ಬದುಕೋದಕ್ಕೂ ಸಾರ್ಥಕ ಆಯಿತು, ನನ್ನಿಂದ ಒಬ್ಬ ಕಾಯಿಲೆ ಇರೋ ವ್ಯಕ್ತಿ ಈಚೆಗೆ ಬಂದ ಅನ್ನೋ ಸಮಾಧಾನವೂ ಇರುತ್ತೆ, ಇವ್ರ ಕಾಯಿಲೆನೂ ವಾಸಿ ಆಗುತ್ತೆ. ಹೀಗೆ ಒಬ್ಬರಿಂದ ಇನ್ನೊಬ್ಬರು ಸಹಾಯ ಆಗುವಂತಹ ಒಂದು ಪ್ಲ್ಯಾನ್ನ ನಾನು ಮಾಡಿಕೊಂಡು ನಾನು ಆಶ್ರಮದಲ್ಲಿ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ಇಲ್ಲಿ ಏನು ದುಡಿತೀನೋ ಆ ದುಡ್ಡೆಲ್ಲ ಆಶ್ರಮಕ್ಕೆ ಹಾಕಿ ಪ್ರಪಂಚಕ್ಕೆ ಒಂದು ಮಾದರಿಯಾದಂತಹ ಒಂದು ಜಾಗ ಆಗಬೇಕು. ಯಾವುದೇ ಸಮಸ್ಯೆ ಬಗೆಹರಿಯೋಕ್ಕಾಗದಿರೋಂಥದ್ದನ್ನ ಅಲ್ಲಿ ಮಾಡೋಕ್ಕಾಗಬೇಕು. ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಹೀಲರ್ ಇರಬೇಕು. ಕಾಯಿಲೆ, ಅನಾರೋಗ್ಯ, ದುಃಖ, ಅಶಾಂತಿ ಮೋಸ್ಟ್ ಮಿನಿಮಮ್ ಆಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಕುಣಗಲ್ಲಿನ 4 ಕಿಲೋಮೀಟ್ರ್ ಮದ್ದೂರು ಕಡೆ. ಅದು ದೈವಶಕ್ತಿ ಇರ್ಬೋದು, ಪ್ರೇತಾತ್ಮದಿರ್ಬೋದು, ಅದೊಂದು ಕಾಯಿಲೆ ಇರ್ಬೋದು, ಏನಾದರೂ ಇರ್ಬೋದು. ಹೀಗೆ ಅಂತ ನಾವು ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ. ಅದನ್ನು ಹೀಲ್ ಮಾಡ್ತಾ ಅದು ಸಾಲ್ವ್ ಆಗ್ತಾ ಬರುತ್ತೆ. ಯಾಕಂದರೆ ದೈವಿ ಶಕ್ತಿಯಿಂದ ತೊಂದರೆ ಆದರೂ ತೊಂದರೆ, ಈ ಭೂತ ಪ್ರೇತಗಳಿಂದ ತೊಂದರೆ ಆದರೂ ತೊಂದರೆ, ದೈಹಿಕವಾದಂಥ ಸಮಸ್ಯೆ ಇದ್ದರೂ ತೊಂದರೆನೇ. ಈಗ ಹೇಳಿರೋ ಟೆಕ್ನಿಕ್ ಮಾಡ್ತಾ ಇದ್ದಾಗ 3ರಲ್ಲಿದ್ದರೂ ತೊಂದರೆ ವಾಸಿ ಆಗ್ತಾ ಬರುತ್ತೆ. ನೀವು 2ನೇ ಹಿಪ್ನಾಸಿಸಲ್ಲಿ ನಾನು ಹೇಳ್ಕೊಡ್ತೀನಿ, ಕ್ಲಾರವಾಯನ್ಸಿ ಅಂತ ಡೆವಲಪ್ ಆಗುತ್ತೆ. ಅದು ಆದಾಗ ಹಾಯಾಗಿ ನೋಡೋಕ್ಕೆ ಸಾಧ್ಯ. 1 ದಿನದಲ್ಲಿ ಆಗೋದಿಲ್ಲ, 5-6 ತಿಂಗಳ ಅಭ್ಯಾಸ ಮಾಡ್ತಾ ಇದ್ದಾಗ ಆ ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೆ. ಹೌದು, ಇವಾಗ ಇನ್ಫ್ಯಾಕ್ಟ್ ನಮಗೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಸಹಾಯ ಮಾಡ್ತಾ ಇದ್ದಾರೆ, ಅವರೆಲ್ಲ ವಾಲಂಟಿಯರ್ಸ್. ಇನ್ಫ್ಯಾಕ್ಟ್ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ನೀವುಗಳು ಅದರಲ್ಲಿ ಭಾಗವಹಿಸ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಯು ಆರ್ ಆಲ್ ವೆಲ್ಕಮ್ಡ್. ಅಫ್ಕೋರ್ಸ್ ಎಸ್, ಒಬ್ಬ ಅಂತ ಇಲ್ಲ, ಒಬ್ಬ ಮಾಡೋಕ್ಕೆ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಟೀಮ್ ವರ್ಕ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ನಾನು ಕನ್ಸಲ್ಟೇಷನ್ ಅಂತ ನಾನು ಕ್ಲಿನಿಕಲ್ಲಿ ಕೊಡ್ತೀನಿ. ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಿಮಗೆ ಅಥವಾ ಕಾಯಿಲೆ ಇರೋರಿಗೆ ಎಷ್ಟು ನೆಗೆಟಿವ್ ಎನರ್ಜಿ ಇದೆ ಇನ್ ಪರ್ಸಂಟೇಜ್, ಆಮೇಲೆ ಯಾವ ಚಕ್ರಗಳು ಸರಿ ಇಲ್ಲ, ಯಾವ ಸೂಕ್ಷ್ಮ ಶರೀರಗಳು ಸರಿ ಇಲ್ಲ, ಇದು ಕಾರ್ಮಿಕ್ ನೇಚರ ಅಥವಾ ದೆವ್ವಗಳು ಪ್ರೇತಾತ್ಮಗಳಿಂದ ಇದು ಸಮಸ್ಯೆ ಬಂದಿರೋದಾ ಹೇಳಿಬಿಟ್ಟು ಈ ನೆಗೆಟಿವ್ ಎನರ್ಜಿ ಸರಿ ಮಾಡ್ಕೋಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ರೇಖಿ ಮತ್ತು ಹಿಪ್ನಾಸಿಸ್ ಕಲಿತು ಉಪಯೋಗಿಸ್ಬೇಕು ಅಂತ ಹೇಳಿ, ನಿಮಗೆ ಎಷ್ಟು ಜನ ಸಹಾಯಕರು ಬೇಕಾಗ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಹೇಳ್ತೀವಿ. ಅದನ್ನು ನೀವು ಫಾಲೋ ಮಾಡಿದಾಗ ನಿಮಗೆ ಸ್ವಲ್ಪ ಈಸಿಯಾಗಿ ಬಗೆಹರಿಯೋಕ್ಕೆ ಸಾಧ್ಯ ನಿಮ್ಮ ಸಮಸ್ಯೆಗಳು. ಆದರೆ ಯಾವುದೇ ಕಾರಣಕ್ಕೂ ನೀವು ರೇಖಿ ಮತ್ತು ಹಿಪ್ನಾಸಿಸ್ ನೀವು ಮತ್ತು ನಿಮ್ಮ ಸಹಾಯಕರು ಕಲಿತ ಮೇಲೆ ಉಪಯೋಗಿಸಿದ್ಮೇಲೆ ವಾಸಿ ಆಗೇ ಆಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಜನರಲ್ಲಿ 100 ಜನಕ್ಕೆ 90-95 ಜನಕ್ಕೆ ಸರಿ ಹೋಗುತ್ತೆ, ಇನ್ನು 5 ಜನಕ್ಕೆ ಯಾರೂ ಏನು ಮಾಡೋಕ್ಕಾಗಲ್ಲ.
ಹೀಗಾಗಿ ಇದು ಒಂದು ಸ್ಮಾಲ್ ರಿಸ್ಕ್ ಒನ್ ಹ್ಯಾಸ್ ಟು ಟೇಕ್. ಈ ಒಂದು ಸಣ್ಣ ರಿಸ್ಕ್ನ ನೀವು ಯಾರು ತೊಗೋಬೇಕಾಗತ್ತೆ. ಹೀಗಾಗಿ ಕನ್ಸಲ್ಟೇಷನ್ ಬೇಕಿದ್ದರೆ ತೊಗೊಳ್ಳಿ. ನಿಮಗೆ ಎಷ್ಟು ಜನ ಸಹಾಯಕರು ಬೇಕಾಗ್ತಾರೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ನೀವು ಮತ್ತು ನಿಮ್ಮ ಸಹಾಯಕರು ರೇಖಿ 3 ಭಾಗ, ಹಿಪ್ನಾಸಿಸ್ 2 ಭಾಗ ಕಲ್ತ್ಕೊಂಡು ನಾನು ಗೈಡ್ ಮಾಡೋ ರೀತಿ ನೀವು ಎನರ್ಜಿನ ತೊಗೋತಾ ಬಂದಾಗ ಜನರಲ್ಲಿ ಚೆನ್ನಾಗಾಗೋ ಸಂಭವಗಳು ಜಾಸ್ತಿ ಇದೆ.